ನಿಶ್ಚಯ ಹೆಣ್ಣು ಪ್ರಾಣಿಯಗಳ ಕೊಯ್ದಿರಿ, ಹೆಣ್ಣು ಪ್ರಾಣಿಯಗಳ ಕೊಯ್ದಿರಿ, ಆನಾಯಿಗಳಿಗೆ ಬೆದರಿ ನಿಜಯ ಹೆಣ್ಣು ಪ್ರಾಣಿಯಗಳ ಕೊಯ್ದಿರಿ. ಶ್ರೀನಾಥ ಕರುಣದಲ್ಲಿ ಸಲಕಿದ ಶ್ರೀನಾಥ ಕರುಣದಲ್ಲಿ ಸಲಕಿದ ನಿನ್ನ ಮಾನವ ಅಂದಿನಲಿ, ಶ್ರೀನಾಥ ಕರುಣದಲ್ಲಿ ಸಲಕಿದ ಎನ್ನ ಮಾನವ ಅಂದಿನಲಿ. ಏನಯ್ಯ ಪವನ ಜನೇಗೆ ಪವನ ಜನೇ ಸ್ವಾಮಿ, ಏನೇ ನನ್ನ ಬದುಕಿಗೆ ಆಧಾರ ನೀವಲ್ಲದೆ ಅನ್ಯತ್ರ ಬೇರೆ ಯಾರೂ ಇಲ್ಲ. ಆದರೆ ನೀವೆಲ್ಲರೂ ಹಾಗೆ ನಿಮ್ಮ ನಿಮ್ಮ ಸ್ವಂತಕ್ಕೆ ಬೇರೆ ಬೇರೆ ಪತ್ನಿಯರನ್ನು ನೀವು ಮಾಡಿಕೊಂಡವರು ಇದ್ದೀರಿ. ನಮಗೆ ನಮ್ಮ ಸ್ವಂತದ್ದು ಅನ್ನುವಂಥ ಪತ್ನಿಯೂ ಇದೆ. ನೀನು ಸಮಷ್ಟಿಯಾಗಿ ನೀನು ಪತ್ನಿ. ಹೌದು ಹೌದು. ಹಾಗಾಗಿಯೇ ಏನಾಗಿದೆ, ನಮ್ಮಲ್ಲಿ ರೂಢಿಯ ಮಾತಿದೆ, ತಮಗೂ ಗೊತ್ತಿರುವ ಸತ್ಯವೇ ಆಗಿದೆ. 10 ಮಕ್ಕಳನ್ನು ಹೆತ್ತವಳು ಹೆದ್ದಾರಿಯಲ್ಲಿ ಬಿದ್ದು ಸತ್ತಳು ಅಂತ. ಹಾಗಾಗ್ತದೆ. ಹೌದು. ಕೊನೆಗೆ ಯಾರು ಯಾವ ನೋಡ್ಲಿ ಅಂತ ಇವ ನೋಡ್ಲಿ ಅಂತ. ಅಲ್ಲ, ಈಗ ನಿಮ್ಮ ವ್ಯವಹಾರದಿಂದ ನನಗಾದದ್ದು ಅದೇ ಅಂತ ನಾನು ಹೇಳಿದ್ದೀಗ. ಈಗ ನಾ ಹೇಳಿದ್ದು ಯಾಕೆ ಅಂತ ಅರ್ಥ ಆಯ್ತಲ್ಲ. ಇದನ್ನು ನಮ್ಮಂಥ ಪರಾಕ್ರಮ ಕಂಠೀರವರ ಒಂದೇ ನೀನು ಹೇಳೋದು. ಪರಾಕ್ರಮ ಕಂಠೀರವರು. ಹೌದು. ಹಾಗಾಗಿಯೇ ಸಂಧಾನ ಆಗಬೇಕು, ಸಂಗ್ರಾಮ ಬೇಡ ಅಂತ ಹೇಳುದು. ಸುಮ್ಮನೆ ಯಾಕೆ ಅಂತಷ್ಟೇ. ಸುಮ್ಮನೆ ಹೌದು. ಹಸಿವೆ ಆಗದೆ ಸಿಂಹ ಕೂಡ ದನವಂತ ಮೇಲೆ ಹಾರೋದಿಲ್ಲ. ನಮಗೆ ಹಸಿವೆ ಇಲ್ಲ ಸ್ವಾಮಿ. ಮರೆವು ಮತ್ತು ಮರಣ ಎನ್ನುವುದು ಜೀವನ ನಾಟಕದ ಮಧ್ಯಾಂತರ ಮತ್ತು ಅಂತಿಮ ತೆರೆಗಳು ಅಂತ ಹೇಳಿದೆ. ಹೌದು. ಕೆಲವು ಮರೆಯಬೇಕಾಗ್ತದೆ. ಯಾಕೆ? ಬದುಕಿನಲ್ಲಿ ನಡೆದ ಎಲ್ಲ ಘಟನೆಗಳನ್ನು ನಾವು ನೆನಪಿಟ್ಟುಕೊಳ್ತಾ ಹೋದ್ರೆ ಹುಚ್ಚಿಡಿದೀತು ಮನುಷ್ಯನಿಗೆ. ಮರವು ದೇವರು ಕೊಟ್ಟ ದೊಡ್ಡ ವರ ಅದು ಮನುಷ್ಯನಿಗೆ. ಆದ್ರೆ ಯಾವುದನ್ನು ಮರೆಯಬಹುದು, ಯಾವುದನ್ನು ಮರೆಯಬಾರದು ಅಂತಿಲ್ವೇ? ನಿಮ್ಮಲ್ಲಿ ನಾನು ಕೇಳ್ತೇನೆ, ಜೂತದಲ್ಲಿ ನೀವೆಲ್ಲ ನೀವು ಮಾಡಿದ್ದೀರಿ ಅಂತಲ್ಲ, ಧರ್ಮನಿಧಿಗಳ ಪ್ರಾತಿನಿಧ್ಯವನ್ನು ನೀವು ಎಲ್ಲ ಒಪ್ಪಿ ಸೋತವರಿದ್ದೀರಿ. ಆ ಸಭೆಗೆ ನನ್ನನ್ನು ಎಳೆತಂದು ನನ್ನನ್ನು ಅವಮಾನಿಸುವುದಕ್ಕೆ ಮುಂದಾಗಲಿಲ್ವೇ? ಹಾಗಾದ್ರೆ ಸತಿಯಾದವಳ ಮಾನ ಪ್ರಾಣ ರಕ್ಷಣೆಯ ಹೊಣೆ ಯಾರಿಗೆ? ಪತಿಗಳಿಗೆ ಅಲ್ವೇ? ಹೌದು. ಆ ದಿವಸ ನೀವೆಲ್ಲ ಚಿತ್ರದ ಬೊಂಬೆಗಳಾಗಿ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ರಿ. ಅದನ್ನು ಬೇಕಾದ್ರೂ ಉಲ್ಲೇಖಿಸು. ಹೀನವೃತ್ತಿಯ ಕೊಂಡಿರಿ, ಇವತ್ತಲ್ಲ, ಅಲ್ಲಿಂದಲೇ ಹೀನವೃತ್ತಿಯನ್ನೇ ನಾವು ಕೊಂಡಿದ್ದೇವೆ ಅಲ್ವೇ? ಹೌದು. ಆ ಸಭೆಯಲ್ಲಿ ನಾನು ಬಂದು ಹೇಳಿದೆ, ಹುತ್ತದೆಡೆಯಳು ಬಿದ್ದು ಹಾವು ಸಾಯಲು ಬಹುದೇ, ಹಾವಿಗೆ ಆಸರೆಯಾಗಿರುವುದು ಹುತ್ತವೇ ಹೌದಲ್ಲ? ಹೌದು. ಹುತ್ತದ ಬುಡದಲ್ಲಿ ಹಾವು ಒಂದು ಸತ್ತಿತು ಅಂತ ಆದ್ರೆ ಹಾವಿಗೆ ಅಪಮಾನವಲ್ಲ, ರಕ್ಷಣೆ ಕೊಡಬೇಕಾದ ಹುತ್ತಕ್ಕೆ ಅಪಮಾನ. ಹೌದು. ಸೂಕ್ಷ್ಮವಾಗಿ ನಾ ಹೇಳಿದ್ದೆ ಅಲ್ಲ, ನಿಮ್ಮ ಕಿವಿಗದು ಹೋಗಲಿಲ್ಲ. ಹೋದರೂ ನೀವು ಅದನ್ನು ಗ್ರಹಿಸಲಿಲ್ಲ. ಗ್ರಹಿಸಿದರೂ ಕಾರ್ಯ ಪ್ರವೃತ್ತರಾಗಲಿಲ್ಲ. ಯಾಕೆ ಅಂತ ನನ್ನಷ್ಟಕ್ಕೆ ಯೋಚಿಸಿ ತರ್ಕಿಸಿ ನಾನು ನಿರ್ಣಯಕ್ಕೆ ಬಂದಾಗಿದೆ. ಏನು? ಆ ನಾಯಿಗಳಿಗೆ ಬೆದರಿ ಆ ಗ್ರಾಮ ಸಿಂಹಗಳಿಗೆ ಸಂಗ್ರಾಮ ಸಿಂಹಗಳು ಹೆದರಿತ್ತು ಅಂತಲ್ಲ. ಹೌದು. ನಾನು ಯಾಕೆ ಹೇಳಿದೆ? ಸುಮ್ಮನೆ ಅವರನ್ನು ನಾಯಿಗಳು ಅಂತ ಹೇಳಲಿಲ್ಲ. ಈ ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಒಂದೊಂದು ವಿಶಿಷ್ಟ ಗುಣ ಇರ್ತದೆ. ಸ್ವಾತ್ಮಜ್ಞಾನ ಶೂನ್ಯತೆಗೆ ಶುನಕ ಸಾಕ್ಷಿ, ಚಪಲತೆಗೆ ಕಪಿ ಸಾಕ್ಷಿ, ಇತ್ಯಾದಿ ಇತ್ಯಾದಿ. ಅಲ್ಲ, ಮನುಷ್ಯನಲ್ಲಿ ಆ ಎಲ್ಲ ಗುಣಗಳು ಇರ್ತದೆ. ನಾನು ಯಾಕೆ ಹೇಳಿದೆ? ಕೌರವನ ಅನುಯಾಯಿಗಳಲ್ಲಿರುವುದು ಶ್ವಾನನ ಸ್ವಭಾವ. ಕೌರವಾದಿಗಳನ್ನು ನೀನು ನಾಯಿಗಳು ಅಂದ್ರೆ ಜಾತಿ ನಾಯಿಗಳು ಊರು ಬಿಟ್ಟು ಹೋಗ್ತವೆ. ಹೌದು. ಹೌದಾ? ಅಂದ್ರೆ ಜಾತಿ ನಾಯಿಗಳು ಅಲ್ಲ, ಅದಕ್ಕಿಂತ ಕೆಳಮಟ್ಟದವು ಕೌರವರು. ನಾನು ಯಾಕೆ ಹೇಳಿದೆ? ಒಬ್ಬ ಗೃಹಸ್ಥ ಮನೆಯ ಸಂರಕ್ಷಣೆಗೆ ಅಂತ ಒಂದು ಶುನಕವನ್ನು ಸಾಕ್ತಾನೆ. ಹೌದು. ಆ ಮನೆಯಲ್ಲಿ ಅನ್ನ ತಿನ್ನುವ ಹಕ್ಕು ಅದರದ್ದೇ ಆಗಿರ್ತದೆ. ಹೌದು. ಹಾಗಾದ್ರೆ
ಅದಕ್ಕೆ ಅಶನವನ್ನು ತರುವಾಗ ಕೃತಜ್ಞತೆಯಿಂದ ಹೀಗೆ ಬಾಲಾಡಿಸುವುದು ಯಾಕೆ? 4 ಕಾಲನ್ನು ಮೇಲೆ ಹಾಕಿ ಬಾಲ ಅಲ್ಲಾಡಿಸಿ ತಲೆ ಹೀಗೆ ಮಾಡ್ತದೆ ನಾಯಿ. ಅದು ಯಾಕೆ ಮಾಡ್ತದೆ? ಸ್ವಪಾತ್ರ ಜ್ಞಾನ ಇಲ್ಲ ಅದಕ್ಕೆ. ಅದೇ ತಾನೇನು ಅಂತ ತನಗೆ ಗೊತ್ತಿಲ್ಲ, ತನ್ನ ಹಕ್ಕು ಅದಕ್ಕೆ ಗೊತ್ತಿಲ್ಲ. ನನ್ನ ಹಕ್ಕಿನ ಅದು ಗಂಭೀರವಾಗಿ ಇರಬಾರ್ದು, ಇರುವುದಿಲ್ಲ. ಯಾಕೆ? ಅದು ನಾಯಿ. ಈ ಕೌರವರಿಗೂ ಹಾಗೆ. ತಾವು ಹುಟ್ಟಿ ಬೆಳೆದ ಮನೆತನ ಯಾವುದು, ನಮ್ಮ ಘನತೆ ಯಾವುದು, ನಾವು ಹೇಗಿರಬೇಕಾದವರು, ಈ ಸ್ವಾತ್ಮಜ್ಞಾನ ಅವರಿಗಿಲ್ಲದ ಶೂನ್ಯ ಪ್ರವೃತ್ತಿ. ಅವರಿಗೆ ನೀವು ಹೆದರಿದ್ದು ಈಗ ಹೆಂಗಸರು ಒಳ್ಳೆ ರುಚಿಯಾದ ಅಡುಗೆ ಮಾಡಿ ಗಂಡಸರಿಗೆ ಬಡಿಸ್ತಾರೆ. ಹೌದು. ಆದರೆ ಹೆಂಗಸರಿಗೆ ಅತ್ಯಂತ ರುಚಿ ಯಾವುದು ಗೊತ್ತುಂಟ? ಯಾವುದು? ಗಂಡನ ತಲೆ. ಹೌದು, ತಲೆ ತಿನ್ನುವುದು. ಗಂಡನ ತಲೆ ತಿನ್ನುವುದು ಅದರಷ್ಟು ರುಚಿ ಇನ್ನು ಹೆಂಡತಿಗೆ ಇನ್ನು ಯಾವುದೂ ಇಲ್ಲ ಅಲ್ವೇ? ಇಷ್ಟೆಲ್ಲ ದೊಡ್ಡ ಧರ್ಮೋಪದೇಶ ಮಾಡ್ತಾಳೆ ಅವಳು ನನಗೆ. ಮತ್ತೆ ಯಾವ ಕರ್ಮಕ್ಕೆ ಬಂದಿನ ಮೊಟ್ಟಿಗೆ ಕಾಡಿಗೆ? ಅಲ್ಲ, ನನ್ನ ಗಳವನ್ನೇ ಕೊಯ್ದಿರಿ. ನಾನೊಂದು ಹೆಣ್ಣು ಪ್ರಾಣಿ. ಅಲ್ಲ, ಪ್ರಾಣ ಉಳ್ಳದ್ದೆಲ್ಲ ಪ್ರಾಣಿಯೇ, ಮನುಷ್ಯನು ಪ್ರಾಣಿಯೇ, ಹೌದಲ್ಲ? ಹೌದು. ಈ ಕೊರಳಿಗೆ ಮಂಗಲಸೂತ್ರ ಕಟ್ಟಿದ ನೀವೇ ನನ್ನ ಕೊರಳು ಕೊಯ್ಯುವುದಕ್ಕೆ ಮುಂದಾಗಿ ಬಿಟ್ರೆ ಅಲ್ಲ. ಆ ಹೊತ್ತು ಅಲ್ಲ, ನನ್ನ ಮಾನ ಹೋಗ್ಲಿಲ್ಲ. ಕೈ ಹಿಡಿದ ಗಂಡಂದ್ರು ನೀವು ನನ್ನನ್ನು ಕಾಪಾಡ್ಲಿಲ್ಲ. ಶ್ರೀನಾಥ ಕರುಣೆ ತೋರಿದ. ಹೌದು. ತಂದೆ ತಾಯಿ ಗುರು ಬಂಧು ಬಾಂಧವರೆಲ್ಲ ನೀನೇ. ಓ ಮಾಧವ ಶ್ರೀಹರಿ ಕರುಣದಿ ಕಾಯೋ, ಕರುಣದಿ ಕಾಯೋ ಗೋವಿಂದ. ಇನ್ನೊಮ್ಮೆ ಬೇಕಾದ್ರೆ ಹಾಡಿಸುವ ವಿಚಾರ ಹತ್ರ. ಅಲ್ಲ, ಹರಿದಾಸರು ಯಾವಾಗ್ಲೂ ಹೇಳ್ತಾರೆ, ನಾನು ಆ ಹೊತ್ತು ಮಾತ್ರ ಆರ್ತಳಾಗಿ ಪ್ರಾರ್ಥಿಸಬೇಕಾದಂತ ಅನಿವಾರ್ಯತೆ ನನಗೆ ಪ್ರಾಪ್ತವಾಯಿತು. ನಿನ್ನ ಮರೆಯ ಹೊಕ್ಕೆನು ನಾನು ವಸುದೇವ ಕಂದ. ಹೌದು. ಆದರೂ ನೋಡಿ, ಈ ಕಂಠಸ್ಥವಾಗಿ ಬಂದಂತಹ ಶಬ್ದ ಕಿವಿಗೆಟಕುವವರೆಗೆ ಮಾತ್ರ ಕೇಳುವುದು. ಹೌದು. ಹೃದಯದ ಕೂಗು ಎಷ್ಟು ದೂರ ಇದ್ರೂ ಕೇಳ್ತದೆ. ಹೌದಪ್ಪ. ದ್ವಾರಕಾನಾಥನಾದಂತಹ ಶ್ರೀಕೃಷ್ಣನಿಗೆ ಹಸ್ತಿನಾವತಿಯ ರಾಜಸಭೆಯಲ್ಲಿ ನಾನು ಒಬ್ಬಿಟ್ಟದ್ದು ಕೇಳಿ ಅಕ್ಷಯಾಂಬರವಾಗಲಿ ಅಂತ ಅನುಗ್ರಹಿಸಿದ. ಹೌದು. ಅದನ್ನೂ ಕೂಡ ಪೆಟ್ಟಿಗೆ ತುಂಬಿಸ್ಲಿಕ್ಕೆ ಮುಂದಾಗಿದ್ದ ಕೌರವ. ಅಲ್ಲ, ಅಲ್ಪ ಅಲ್ಲ, ಅದನ್ನು ನೀನು ಬೆಂಕಿ ಹಾಕಿ ಸುಟ್ಟಿದ್ಯಪ್ಪ. ಅದನ್ನು ಬೆಂಕಿಗೆ ಹಾಕಿದ್ದೀನಿ. ಯಾರು? ನೀನು. ಬೆಂಕಿ ಮಗಳಲ್ವ ನಾನು? ಅಲ್ಲ, ಅಂತವರಿಗೆ ಅದು ಉಟ್ರೆ ಉಟ್ಟ ನನ್ನ ಮಡಿಯುವಂತಿಕೆ ಉಳಿದೀತ. ಹೌದಪ್ಪ. ಅಲ್ಲ, ಶ್ರೀನಾಥ ಕರುಣೆಯಲ್ಲಿ ಕಾಪಾಡಿದ. ಆದರೂ ನನ್ನತನ ನಾನು ಉಳಿಸಿಕೊಳ್ಬೇಕು ಅನ್ನುವುದನ್ನು ನಾನು ಯಾವಾಗಲೂ ಮರೆತವಳಲ್ಲ. ಹೌದೇ ಪುಣ್ಯಾದಿಗಿತ್ತು. ನಿನಗೆ ಅಲ್ಲಿಂದಲೇ ನಿನ್ನ ಅಪ್ಪನ ಮನೆಗಾದ್ರೂ ಹೋಗಬಾರ್ದಾಗಿತ್ತು. ಯಾವ ಕರ್ಮಕ್ಕೆ ನಮ್ಮೊಟ್ಟಿಗೆ ಬಂದಿ? ಅಯ್ಯೋ ಅಯ್ಯೋ, ಹಾಗಾಗ್ತದೋ ಹೇಳಿ. ಏನು? ಸತ್ಯವ ಮೀರಬಾರದು ಎಂದಡವಿಯೊಳ್ ಸುತ್ತಿರ್ದು ಗುಣವೆಂದು ಚಿತ್ತದಿ ಮಗದು ಹೀಗೆ ಚಿತ್ತದಿ ಮರೆತು ಹೀಗೆ ಸಂಧಿಯ ಮಾಡುವುದುತ್ತಮವಾಯ್ತೆ ನಿಮಗೆ. ಸತ್ಯವ ಮೀರಬಾರದು ಎಂದಡವಿಯೊಳ್ ಸುತ್ತಿರ್ದ ದುಗುಡವೆಂದು ಚಿತ್ತದಿ ಮರೆತು ಸ್ವಾಮಿ. ಹೌದಪ್ಪ, ನನ್ನ ಮಾನವನ್ನು ಉಳಿಸುವುದಕ್ಕೆ ಮುಂದಾಗದೇ ಇದೆ. ಈ ಗಂಡಂದ್ರ ಜೊತೆ ನಾನು ಬದುಕುವುದು ಹೇಗೆ? ಬಾಳೆಗೆ ಸೀಗೆ ತಾಗಿದ್ರು ಹರಿಯುವುದು ಬಾಳೆ. ಬಾಳೆ ಸೀಗೆಗೆ ತಾಗಿದ್ರು ಬಾಳೆಯೇ ಹರಿ. ಗಂಡಂದ್ರೇ ತಪ್ಪು ಮಾಡ್ಲಿ, ಆಗ್ಲಿಕ್ಕಿಲ್ಲ ಅಂತ ಹೆಂಡತಿ ಬಿಟ್ಟು ಅಂದ್ರೆ ಗಂಡನ ಬಿಟ್ಟವಳು ಅಂತ ಊರಿನವರು ಹೇಳ್ತಾರೆ. ಯಾಕೆ ಅನ್ನುವ ಪ್ರಶ್ನೆ ಮತ್ತೆ ಅದು ಮತ್ತೆ ಅಲ್ವೇ? ಹೌದು. ಅಂತ ಅಪವಾದ ದೃಪದಜೆಯಾಗಿ ಅಗ್ನಿ ಸಂಭವೆಯಾಗಿ ನಾನು ಕೇಳುವುದಕ್ಕೆ ಇಷ್ಟಪಟ್ಟೇನೋ ಹೇಳಿ. ಇಲ್ಲ ಇಲ್ಲ, ಸತ್ಯ ಅಂತ ಒಂದಿದೆ. ನಮ್ಮ ಗುರುಗಳು ಶತಾನಂದರು ಹೇಳಿದ್ರು ನನಗೆ, ಸತಿಗೆ ಪತಿಯೇ ಮಂತ್ರ ದೇವತೆ, ಸತಿಗೆ ಪತಿ ಪುರುಷಾರ್ಥ ವಿವರಿಸೆ, ಸತಿಗೆ ಪತಿಯೇ ಸತ್ಯ ಶೌಚ್ಯವು ಪುಣ್ಯದಾಯಕವು, ಪತಿ ಇದಿರಲಾಸನದಿ ಕುಳ್ಳಿರೆ ಸತಿಗೆ ಸದ್ಗತಿ ಕೆಡುವುದನು ದಿನ. ಇನ್ನು ಮುಂದುವರಿಸಿ ಹೇಳಿದ್ದಾರೆ. ಅಲ್ಲ, ನಿಮಗೆ ಯಾಕೆ ಅದು? ನನಗಲ್ವ ಬೇಕಾದ್ದು ಈ ವಿಷಯ. ಆದ್ದರಿಂದಲೇ ಸತ್ಯವನ್ನು ಮೀರಬಾರದು. ವಿವಾಹಿತ ಪತ್ನಿ ಹೇಗೆ ಛಾಯಾನುವರ್ತಿನಿ, ಶರೀರ ಚಲಿಸಿದಂತೆ ಈ ಛಾಯೆಯು ಚಲಿಸ್ತದೆ. ನೀವು ವನವಾಸಿಗಳಾಗಿ ಸಂಕಷ್ಟ ಪಡುವುದಂತೆ ನಾನು ಅಪ್ಪನ ಮನೆಯಲ್ಲಿ ಹೋಗಿ ತುಪ್ಪದನ್ನ ಉಣ್ತಾ ಕೂತ್ಕೊಳ್ಳೋದ?
ಉಳಿದವರು 7 ಸಲ ಸುತ್ತು ಬಂದು ಕಲ್ಲು ಮೆಟ್ಟಿದ್ದಾದ್ರೆ ನೀನು 35 ಸಲ ಸುತ್ತು ಬಂದು ಕಲ್ಲು ಮೆಟ್ಟಲಿಲ್ವ? ನಿಮ್ಮೊಟ್ಟಿಗೆ ಬರ್ತೇನೆ ಅಂತ. ಹೌದು ಹೌದು, 5 ಜನರನ್ನು ಮದುವೆ ಆಗುವಾಗ. ಆದ್ದರಿಂದಲೇ ಸತ್ಯವ ಮೀರಬಾರದೆಂದು ಅಡವಿಯಲ್ಲಿ ಸುತ್ತಿದೆ. ಯಥಾರ್ಥ ಹೇಳ್ತೇನೆ, ರೂಢಿಯಲ್ಲಿ ಹೇಳುವ ಹಾಗೆ ಹುಟ್ಟುವಾಗಲೇ ಬಂಗಾರದ ಸೌಟು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳು ನಾನು. ಕಷ್ಟ ಕಾರ್ಪಣ್ಯದ ಬಗ್ಗೆ ನನಗೆ ಎಳ್ಳಿಳಿತು ಅನುಭವ ಇರಲಿಲ್ಲ. ಏನೋ ಪುಣ್ಯಾತ್ಮರಾದ ನಿಮ್ಮ ಕೈ ಹಿಡಿದ ಮೇಲೆ ಅದೆಲ್ಲ ಅನುಭವಕ್ಕೆ ಬಂತು ನನಗೆ. ಓಹೋ, ಇಷ್ಟು ನಿನ್ನ ಭಾಷಣ. ಆ ರೀತಿಯಲ್ಲಿ ನಿಮ್ಮೊಂದಿಗೆ ಕಷ್ಟಪಟ್ಟರು ಕೂಡ ಈಗ ನಿಷ್ಠೂರವಾಗಿ ವರ್ತಿಸುವುದಕ್ಕೆ ಮುಂದಾಗಿ ಬಿಟ್ಟಿರಲ್ಲ. ಇದು ನಿಮಗೆ ಇಷ್ಟವಾಯಿತೆ? ಏ ಪುಣ್ಯ ನೀತಿ, ಯಾಕೆ ಹೀಗೆ ಮರುಗುತ್ತಿರಲ ಕಲಿ ಮರುತುದ ನುಡಿದ ನಡೆ ತನ್ನಿದಿರು ಅಳಲದಿರು ತನ್ನಿದಿರು ಅಳಲದಿರು ನಾ ಮಾಡ್ಬೋದೇ ನರಿ ಭಟರ ಮುಂದಿನರಿ ತಿಳು ಯಮಜಗೆ ತಿಳಿಸು. ಯಾರಿಗೆ? ಯಮಜಗೆ ಮತ್ತೆ ನರಗೆ ಕೃಷ್ಣಗೆ ಹೋಲಿಸಿ ನಕುಲಾದಿಗಳ ನುರೆ ಮೋದನಿಗೆ ರೋಜವ ನೇಡಿಸೆಂದಳ ಸರೋಜಾಗಿ ಕಲಿಮರುತ್ತುದ ನುಡಿದ ನಾ ಎನ್ನಿದಿರೊಳ್ ಅಡಲದಿರು ನಾ ಮಾಡ್ಬುದೇನೆ ಮಾಡ್ಬುದೇ ನಾ ಮಾಡ್ಬುದೇ ನರಿ ಭಟರ ಮುಂದಿನಲಿ ಬೇಕು ಬೇಕು ಅಂತೇಳಿ ಗ್ರಾಚಾರ ಎಳೆದು ಹಾಕಿಕೊಂಡವಳು ನೀನು. ಅದರ ಮೇಲೆ ನನ್ನ ತಲೆ ತಿಂತಿ. ಮತ್ತೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸಲಿ, ಕೆಲವು ಸಲ ಕೋಪ ಬಂದರೆ ನೀನು ಮಾಡಿದ ತಪ್ಪನ್ನು ಎತ್ತಿ ತೋರಿಸ್ಬೇಕಾಗ್ತದೆ. ಒಮ್ಮೆ ಕೇಳಿ ಬಿಡೋಣ, ಅದಕ್ಕೇನಂತೆ. ತಪ್ಪು ಹೌದಾದ್ರೂ ಒಪ್ಪಿಕೊಳ್ತೇನೆ. ದ್ರೌಪದಿ ಸ್ವಯಂವರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ನಿನಗಿತ್ತು. ಯಾವನಾದ್ರೂ ಬರುವಾಗ ಅಂಥವನನ್ನು ನಾನು ಮದುವೆ ಆಗೋದಿಲ್ಲ. ಕರ್ಣ ಬಂದಾಗ ನೀನು ಹೇಳಿಲ್ಲೋ, ಎದ್ದು ಹೋಗ್ಲಿಲ್ವೋ? ಹೌದು, ಹೇಳಿ. ಆಯ್ತು, ಅರ್ಜುನ ಗೆದ್ದ. ಅಷ್ಟರಲ್ಲಿ ನಮ್ಮಲ್ಲಿ ಏನೋ ಬೇರೆ ಆಗಿ ಹೋಗಿತ್ತು. ನಾವು ತಾಯಿಯಲ್ಲಿ ಹೀಗೆ ಪರಾಕ್ರಮದಿಂದ ಒಂದು ವಸ್ತುವನ್ನು ಪಡೆದಿದ್ದೇವೆ, 5 ಜನ ಹಂಚಿಕೊಳ್ಳಿ ಅಂತ ಅಮ್ಮ ಹೇಳಿದ್ರು. ಮತ್ತೆ ನೀನು 5ರನ್ನು ಮದುವೆ ಆಗಬೇಕಾಗಿ ಬಂತು. ಆವಾಗಲೇ ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಇವರಲ್ಲಿ ಒಬ್ಬನನ್ನು ಮಾತ್ರ ಮದುವೆ ಆಗ್ತೇನೆ ಅಂತ ಏನೋ ವೇದವ್ಯಾಸರು ಹೇಳಿದ್ರು. ನನ್ನ ತಾಯಿಯ ಉದ್ದು ಆಯಿತು, ನಮ್ಮ ಕೃಷ್ಣದೇವನದ್ದು ಒಪ್ಪಿಗೆ ಆಯಿತು. ಹಾಗೆ 5ರನ್ನು ನೀನು ಮದುವೆ ಆದಿ. ಅಲ್ಲೇ ನೀನು ತಿಳ್ಕೊಳ್ಬೇಕು, ಏನು ಪ್ರತಿಯೊಬ್ಬ ಗಂಡನಿಗೂ 5ನೇ ಒಂದು ಹೊಣೆಗಾರಿಕೆ ಹೊರತು ಪೂರ್ತಿ ಹೊಣೆಗಾರಿಕೆ ಇಲ್ಲ. ಎಲ್ಲಿಯವರೆಗೆ ಅನ್ಯಾಯ ಆಗಿದೆ ಅಂತೇಳಿ ನೀನೇ ಸಾಕ್ಷಿ. ನಿಮ್ಮಲ್ಲಿಗೆ ಬರುವಲ್ಲಿಯವರೆಗೆ ಅರಗಿನ ಆಲಯದಿಂದ ಗುಹೆಯಿಂದ ಹೊರಪಟ್ಟು ಹೌದೌದು ಕೆಲವು ದಿನಗಳಲ್ಲಿ ನಾವು ಏನು ಪಡೆದರೂ ಕೂಡ ಅದನ್ನು ಅಮ್ಮ ಸರಿ ಅರ್ಧಾಂಶ ನನಗೆ ಕೊಟ್ಟು ಉಳಿದ ಅರ್ಧಾಂಶವನ್ನು ಮಿಕ್ಕವರಿಗೆ ಹಂಚುತ್ತಾ ಇತ್ತು. ಮದುವೆ ಆದ ಮೇಲೆ ನಿನ್ನಿಗೂ ಕೂಡ ಈ ಮಾತನ್ನು ನಿನ್ನ ಅತ್ತೆ ನನ್ನ ತಾಯಿ ಕುಂತಿದೇವಿ ಹೇಳಿದ್ದಾಳೆ. ಸರಿ ಅರ್ಧಾಂಶ ಭೀಮಸೇನಿಗೆ ಕೊಡಬೇಕು, ಉಳಿದನ್ನು ಹಾಕೋ ಜನರು ಉಳಿದದ್ದನ್ನು 4 ಜನಕ್ಕೆ ಹಂಚಬೇಕು ಅಂತ. ಹೌದಪ್ಪ. ಆದ್ರೆ ನಿನ್ನನ್ನು ಹೊಂದುವಲ್ಲಿ ಮಾತ್ರ 5 ಜನರಿಗೂ ಸಮಪಾಲು. ನನಗೆ ಅರ್ಧಾಂಶ, ಉಳಿದದ್ದು ಅರ್ಧಾಂಶ, ಅವರಿಗೆ 4 ಜನಕ್ಕೆ ಅಂತಲ್ಲ. ಅದಿಲ್ಲ ಅದಿಲ್ಲ ಅದಿಲ್ಲ. ನೀನು ಕೂಡ ಒಂದು ದೊಡ್ಡ ತಪ್ಪು ಮಾಡಿದ್ದೇನು ಗೊತ್ತುಂಟ? ಯಾವುದು? ದೊಡ್ಡ ಧರ್ಮ ತಿಳಿದವಳ ಹಾಗೆ ಕೇಳಿದ್ದಿ ಅಲ್ಲಿ. ಮೊದಲೇ ಸ್ವತಂತ್ರ ಧರ್ಮಜರಿಗೆ ನನ್ನನ್ನು ಒತ್ತೆ ಇಡುವುದಕ್ಕೆ ಅಧಿಕಾರವಿದೆಯೇ ಅಂತ ನನಗೆ ಬಾಯಿ ಮುಚ್ಚಿ ಹೋಗಿತ್ತು. ನಾನು ಧರ್ಮರಾಯನ ಒಬ್ಬನ ಹೆಂಡತಿ ಅಲ್ಲ, 5 ಜನರ ಹೆಂಡತಿ. 5 ಜನರ ಸ್ವತ್ತನ್ನು ಒಬ್ಬ ಅಡವಿಡುವುದು ಹೇಗೆ ಅಂತ ಕೇಳಬೇಕಿತ್ತು. ಅದು ನೀನು ಕೇಳಲಿಲ್ಲ. ಅಲ್ಲ, ಹಾಗೆ ಕೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಿಮಗೆ ಇಷ್ಟ ಬಂದಾಗ ನನ್ನನ್ನು ಅನುಭವಿಸುವುದು ಅಲ್ಲವಲ್ಲ. ಒಬ್ಬೊಬ್ಬರು 1 ವರ್ಷ ಅನ್ನುವ ಅವಧಿ ಇದೆ. ಅವರ ಅಧೀನೆಯಾಗಿ ನಾನಿದ್ದಾಗ ನಿಮ್ಮ ಹತ್ರ ಕೇಳುವ ಹಕ್ಕು ನನಗಿಲ್ಲ. ನೀವು ಅದಕ್ಕೆ ಉತ್ತರಿಸಬೇಕಾದ ಅನಿವಾರ್ಯತೆ ನಿಮಗೂ ಇರಲಿಲ್ಲ. ಅನಿವಾರ್ಯತೆ ಅಲ್ಲ, ನಾನು ಬೆಂಕಿ ಕೊಳ್ಳಿದರ್ಲಿ ಕೇಳಿದ್ದೆ. ಅಷ್ಟಲ್ಲಿ ಉಳಿದವೆಲ್ಲ ನನ್ನ ಕೈಗೆ ತಣ್ಣೀರೇರಿರುವವರೇ ಆದ್ರೆ ನಾನೇನು ಮಾಡಬೇಕು? ಅದಕ್ಕೆ ನಾನು ಹೇಳಿದ್ದು, ನನಗೆ ನನ್ನದೇ ಆದಂತ ಸ್ವಾತಂತ್ರ್ಯದ ಸೀಮಿತ ಪರಿಧಿ ಇದೆ. ಅದನ್ನು ದಾಟಿ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣನನ್ನು ನಾನು ಗೌರವಿಸಲೇಬೇಕು. ಹೌದಪ್ಪ, ನೀವು ಹಾಗೆ ಹೇಳ್ತೀರಿ. ನನ್ನ ಸಂಕಷ್ಟ ಯಾರಲ್ಲಿ ತೋಡಿಕೊಳ್ಬೇಕು? ಅದಕ್ಕೆ ನನ್ನ ತಲೆ ತಿನ್ನುವುದು. ಹೋಗು ಧರ್ಮರಾಯನ ಹತ್ರ ಹೇಳು,
ಯಾರು? ಇದು ಧರ್ಮವಂತ. ಬಿಸಿ ನೀರನ್ನು ಉಳಿದವರು ತಣಿಸಿ ಕುಡಿಯುವುದು, ಅವರು ತಣ್ಣೀರನ್ನೇ ತಣಿಸಿ ಕುಡಿಯುವರು. ಆದ್ರಿಂದ ಅವ್ರ ಹತ್ರ ಹೇಳಿ ಪ್ರಯೋಜನ ಬಿಡು. ಹೊಣೆಗಾರಿಕೆಯ ಪ್ರಶ್ನೆ ಬಂತು ಅಂತಲೇ ಆದ್ರೆ ಸ್ವಯಂವರದಲ್ಲಿ ಪಣವನ್ನು ಗೆದ್ದವ ಅರ್ಜುನ ಆ ನರನಲ್ಲಿ ಹೋಗಿ ಹೇಳು, ಸ್ವಾಮಿ 3 ಲೋಕದ ಗಂಡ ಹೌದು, ಹೌದು, ಧರ್ಮರಾಯನ ಮುಂದೆ ಮಾತ್ರ ಯಾವಾಗಲೂ ಉದ್ದಂಡ ಮಾತ್ರ ಅಲ್ಲ 3 ಲೋಕದಲ್ಲೂ ಗಂಡ ಆಗಿ ಬಂದವ. ಹಾಗಾಗಿ ನಿನ್ನ ಮೇಲೆ ಇಷ್ಟೇ ಅದಕ್ಕಿರುವುದು. ಮತ್ತೆ ಆ ಮಕ್ಕಳು ಅವುಗಳ ಹತ್ರ ಕೇಳಿದ್ರು ಒಂದೇ, ಕೇಳಿದ್ರು ಒಂದೇ. ನಕುಲ ಸಹದೇವ. ಹೌದಪ್ಪ, ಚಿಕ್ಕಮ್ಮ ಸತ್ತು ಹೋದ ಮೇಲೆ ಅವರಿಗೆ ಲೋಕವೇ ನಮ್ಮ ಅಣ್ಣನೇ. ಸಹದೇವ ಏನ್ ಹೇಳಿದ್ದಾನ ಅವನಿಗೆ ಅದರ ಅರ್ಥ ಗೊತ್ತುಂಟೋ ಇಲ್ಲೋ. ಮತ್ತೆ ಕೊನೆಯದಾಗಿ ಕೃಷ್ಣನಲ್ಲಿ ಹೇಳು. ಆವತ್ತು ನೀವೆಲ್ಲರೂ ನನ್ನನ್ನು ಕೈ ಬಿಟ್ಟಾಗ ಆ ಕೃಷ್ಣ ನನ್ನನ್ನು ಸಲುಹಿದ ಅಂತಲೇ ಹೇಳಿದೆಯಲ್ಲ. ಈಗ ಸಂಧಾನಕ್ಕೆ ಹೋಗುವ ಅದೇ ಕೃಷ್ಣ, ಬೇರೆ ಕೃಷ್ಣ ಅಲ್ಲ. ಅವನೇ ಗೋವಿಂದ. ಹೋಗು, ಅವರ ತಲೆ ತಿನ್ನು, ನನ್ನ ಒಬ್ಬರನ್ನೇ ಯಾಕೆ ಹೀಗೆ ಪೀಡಿಸ್ತಿ? ಅಲ್ಲ, ಹೇಳಬಹುದಾಗಿತ್ತು ಸ್ವಾಮಿ. ಯಾಕೆ ಮತ್ತೆ? ಶ್ರೀಕೃಷ್ಣ ರಾಯಭಾರ ಪ್ರಸಂಗ. ಹೌದು. ಈಗ ರಾಯ ಯಾರು? ನಮ್ಮ ಅಣ್ಣ ಧರ್ಮಜ. ಅವರ ಆಣತಿಯ ಮೇರೆಗೆ ಅಲ್ಲಿಗೆ ಹೋಗುವ ಕೃಷ್ಣ. ಹೌದು. ಅದೇನು ನಿನ್ನ ಗಂಡಂದ್ರೆಲ್ಲ ಒಪ್ಪಿದ್ರೆ ನಿನ್ನ ಮಾತು ಕೇಳಿ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು. ನಿನಗೆ ಅವರು ಯಜಮಾನ್ರೇ ವಿನಃ ಅವರಿಗೆಲ್ಲ ನೀನು ಯಜಮಾನಿ ಅಲ್ಲ ಅಂತ ಹೇಳಲಿಕ್ಕಿಲ್ವ ಕೃಷ್ಣ? ಅವನಿಗೆ ಗೊತ್ತಿಲ್ವ? ಗಂಡಂದಿರು ಇಂತಹ ವಿಶಿಷ್ಟವಾದಂತಹ ಸ್ಥಾನಮಾನ ನಿನಗಿರುವಂಥದ್ದು. ಮಿಕ್ಕವರ ಹಾಗೆ ಒಬ್ಬನೇ ಗಂಡ ಅಲ್ಲ. ನಾವು 5 ಜನ ಗಂಡಂದಿರಿರುವಾಗ ನೇರವಾಗಿ ಸಭೆಗೆ ಹೋಗಿ ಧರ್ಮರಾಯರತ್ರ ಇದು ಸರಿಯೋ? ಅವತ್ತು ಅಲ್ಲಿ ಕೌರವನ ಸಭೆಯಲ್ಲಿ ಕೇಳಿದ್ಯಂತೆ, ನಮ್ಮ ಸಭೆಯಲ್ಲಿ ಕೇಳಲಿಕ್ಕೆ ನಿನಗೆ ಸಾಧ್ಯ ಇಲ್ವೋ? ಹೌದು. ಅರ್ಜುನ್ ಹತ್ರ ನೀನಲ್ವೋ ಮದುವೆಯಾಗಿ ಬಂದವ, ಇದೀಗ ಈಗ ಅಂತ ಹೇಳಿಕೊಂಡು ಅವನನ್ನು ಹೇಳ್ಬಹುದು. ಅಥವಾ ನಕುಲ ಸಹದೇವ ಇವರನ್ನು ಎಲ್ಲ ಬಿಟ್ಟು ನನ್ನನ್ನೊಬ್ಬರನ್ನೇ ಯಾಕೆ ಜೀವ ತಿಂತಿ? ಅಲ್ಲ, ನೀವೇ ಬೇಕು, ಬೇರೆ ಯಾರಿದ್ದಾರೆ? ಆರು ಸುಪ್ರೀತರು ನೀ ಹೊರತೆನ್ನಾರು ಕಾಯುವರು, ನೀ ಹೊರತಿಲ್ಲ ನಾರು ಕಾಯುವವರು, ಆರು ಕಾಯುವರು ಹೆಣ್ಣು ಜನ್ಮ ಸುಡಲಿನು, ಭೂರಿ ಬಾಧೆಗೆ ಸಂದೇನು ಇನ್ನೇನು, ಧರ್ಮ ಸಂಭವನು ಶಾಸ್ತ್ರಾರ್ಥ ಸಧರ್ಮದಿಂದಿರುತಿಗನು, ನಿಮ್ಮನುಜರು ಯಮ ಜನಮ ನಿಮ್ಮನುಜರು ಯಮ ಜನಮದ ಮೀರರು, ವರ್ಮವಿಲ್ಲನಿ ಬರಿಗೆ ಈ ಬಗೆಗೆ ಆರು ಸುಪ್ರೀತರು ನೀ ಹೊರತಿಲ್ಲಲ್ಲಾರು ಕಾಯುವವರು, ನೀ ಹೊರತು ಆರು ಪ್ರಿಯ ಅಲ್ಲ ಸುಪ್ರಿಯ. ಓ ಹಾಗೆ ಉಳಿದವರೆಲ್ಲ ಪ್ರಿಯರು, ನೀವು ಸುಪ್ರಿಯರು. ಓ ಯಾಕೆ ನಾನು ಸುಮ್ಮನೆ ಹೇಳಿದ್ದಲ್ಲ, 5 ನನಗೆ ಗಂಡಂದಿರು. ಆದರೆ ನಿಮ್ಮಲ್ಲಿ ನನ್ನ ಸಂಕಷ್ಟವನ್ನು ಈ ಮೊದಲು ನಾ ಹೇಳಿಕೊಂಡ ಹಾಗೆ ಉಳಿದವರಲ್ಲಿ ಯಾವತ್ತಾದರೂ ಎಲ್ಲಿಯಾದರೂ ನನ್ನ ನೋವನ್ನು ಅಳಲನ್ನು ತೋಡಿಕೊಂಡದ್ದು ಆಡಿಕೊಂಡದ್ದು ಉಂಟ ಸ್ವಾಮಿ? ನೀವು ಹೊರತು ನನ್ನನ್ನು ಯಾರು ಕಾಯುವವರು? ಬೇರೆ ಯಾರೂ ಗತಿ ಇಲ್ಲ ನನಗೆ. ಧರ್ಮರಾಯರಲ್ಲಿ ಹೇಳಬೇಕು ಅಂತ ನೀವು ಹೇಳ್ತೀರಿ. ಶಾಸ್ತ್ರ ಅರ್ಥ ಧರ್ಮ ಇದನ್ನೆಲ್ಲ ಅರಿದು ಕುಡಿದವರು. ಹೌದು, ಅವರು ಸಾತ್ವಿಕ ಸ್ವಭಾವದವರು. ಇಂತಹ ಯುದ್ಧದಂತಹ ಪ್ರಕರಣಕ್ಕೆ ಉತ್ಸುಕರಾಗಿ ಅವರು ಮುನ್ನುಗ್ಗಲಿಕ್ಕಿಲ್ಲ. ಆದ್ದರಿಂದ ಧರ್ಮನಿಯತಿಗಳ ಮುಂದೆ ನಾನು ಹೇಳಿದೆ ಅಂತ ಆದರೆ ನನ್ನ ಈ ರೋಧನ ಅದು ಕೇವಲ ಅರಣ್ಯ ರೋಧನವಾಗಿ ಓದೀತೇ ವಿನ ಅದೇನು ಪ್ರಯೋಜನ ಕೊಡಲಾರದು. ತಮ್ಮಂದ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರಿ.
ಅವರಿಗೆಂದಾದರೂ ಯಾವ ಸಂದರ್ಭದಲ್ಲಿ ಆದರೂ ಎಂಥ ಕ್ಲಿಷ್ಟ ಸಮಸ್ಯೆಯೇ ಬಂದದ್ದಿದ್ದರೂ ಕೂಡ, ಎಂತಹ ನೋವಿನ ಪ್ರಕರಣವೇ ಆದರೂ ಕೂಡ ಧರ್ಮನಿಧಿಗಳಿಗೆ ಎದುರಾಡಿದವರಲ್ಲ, ವಿರೋಧಿಸಿದವರಲ್ಲ, ಅವರ ಮಾತನ್ನು ಮೀರಿದವರೂ ಅಲ್ಲ. ಹಾಗಾಗಿ ಅವರಲ್ಲಿ ಹೇಳಿಯೂ ಪ್ರಯೋಜನವಿಲ್ಲ. ಓಹೋ, ಹೌದು ಸ್ವಾಮಿ. ಇದು ಈ ಬುದ್ಧಿವಂತಿಗೆ ನನ್ನ ಹತ್ರ ನೀನು ತೋರಿಸುವುದು ಅಲ್ಲ, ಹಾಗಾಗಿಯೇ ನಿಮ್ಮಲ್ಲಿ ಹೇಳಿ. ಗಾಳಿಯ ಮಗನಿಗೆ ಗಾಳಿ ಹಾಕೋದು ಯಾಕೆ? ನೀನು ಪ್ರಿಯರೇ ವರದಿಯೇ ನೀನು ಎನಗೆ ಪ್ರಿಯರೈ ವರಲಿ ಸುಪ್ರಿಯ ನಿಂದಿಲಿ ನೀನೆನಗೆ ಐವರಲಿ ಸುಪ್ರಿಯ ನಿಂದಿನಲಿಯರೆ ನೋಯಿಸಿದ ಮರ ಕೊಲ್ದಿಲ್ಲ ಭಾಗ್ಯ ವಾಯುಜ ಸಲಿಸಿಂದಳು ಮತ್ತವರು ನೋಯಿಸಿದ ಮರ ಕೊಂದಿಲ್ಲ ಭಾಗ್ಯ ವಾಯುಜ ಸಲಿಸಿಂದಳು ಮತ್ತವಳು ಪ್ರಿಯರೈ ಬರಲಿ ನೀ ಸೈಂಧವನನ್ನು ದಂಡಿಸುವಾಗ ನೀವು ಅಣ್ಣನ ಹತ್ರ ಹೋಗಿ ಅಪ್ಪಣೆ ಎಲ್ಲ ಕೇಳಿ ಅವರ ಒಪ್ಪಿಗೆ ಮೇಲೆ ಬಂದದ್ದು ಅದಲ್ಲ. ನಿನ್ನ ಆಕ್ರಂದನ ಕೇಳಿದ್ದು ಅಲ್ಲಿಗೆ ಓಡಿಕೊಂಡು ಬಂದಿದ್ದೇನೆ ನಾನು. ಹೌದಲ್ಲ? ಹೌದು. ಸೌಗಂಧಿಕಾ ಪುಷ್ಪವನ್ನು ನನಗೆ ತಂದು ಕೊಟ್ಟದ್ದು ಯಾರು? ಎಲ್ಲಿಯ ನದಿಯಲ್ಲಿ ತೇಲಿ ಬಂದಂತ ಪುಷ್ಪವನ್ನು ನೀನು ಆಶಿಸಿದಿ ಅಂತ ನದಿಯ ಮೂಲವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿದ್ದವರಲ್ಲಿ ಜಗಳಾಡಿ ಶ್ರಮ ಎಷ್ಟಾಯ್ತು, ತರ್ಲಿಕ್ಕೆ ಕಷ್ಟ ಎಷ್ಟಾಯ್ತು. ಅಲ್ಲ, ಅದಾಮೇಲೆ ನೀವು ಬಂದು ಹೇಳಿದ್ರಿ. ಹಾಗಾದ್ರೆ ಆ ಸಂದರ್ಭದಲ್ಲಿ ಅಣ್ಣನ ಹತ್ರ ಹೀಗೊಂದು ಹೆಂಡತಿ ಆಸೆ ಉಂಟು, ಪೂರೈಸಿಬಿಡ್ತೇನೆ, ಇಲ್ಲ ಇಲ್ಲ ಕೇಳಲಿಕ್ಕೆ ಹೋಗ್ಲಿಲ್ಲ? ಆಗಲ್ಲ, ಕೇಳಲಿಲ್ಲ. ಹೌದಾ? ಆಮೇಲೆ ಅಜ್ಞಾತವಾಸವನ್ನು ಅನುಭವಿಸುತ್ತಾ ಮತ್ಸ್ಯನಗರಿಯಲ್ಲಿ ನಾವಿರುವಾಗ ವಿರಾಟನ ಭಾವ ಕೀಚಕ ನನಗೆ ಉಪದ್ರ ಕೊಟ್ಟ ಅಂತ ಮಲಗಿದ ನಿಮ್ಮನ್ನು, ಹೌದಪ್ಪ, ತಪ್ಪಲೆಯನ್ನೇ ತಲೆ ಹಿಡಿ ಇಟ್ಟುಕೊಂಡು ಬರೀ ನೆಲದ ಮೇಲೆ ಮಲ್ಕೊಂಡಿದ್ರಿ ಅಲ್ಲ? ಹೌದು. ಆಗ ಬಂದು ನಾನು ಎಬ್ಬಿಸಿ ನಾನು ಗೋಗರೆದಾಗ, ನಾನು ಕಣ್ಣೀರು ಸುರಿಸಿದಾಗ ನನ್ನ ಕಣ್ಣೀರನ್ನು ಒರೆಸಿ ಆ ಕೀಚಕಾದ್ಯರನ್ನೆಲ್ಲ ಕೊಲ್ತೇನೆ ಅಂತ ಹೇಳಿದ್ದು ಮಾತ್ರವಲ್ಲ, ಒಂದು ಮುಗಿಸಿದ್ದು ಹೌದು. ಅವನ ಬಿಟ್ಟು ಅವನ ತಮ್ಮಂದ್ರನ್ನೆಲ್ಲವನ್ನು ಬರೆದುಕೊಂಡಿದ್ದೇನೆ. ಹಾಗಾದ್ರೆ ಅಂತಹ ಕೀಚಕಾದಿಗಳನ್ನು ಕೊಲ್ಲುವಾಗಲೂ ನಿಮ್ಮ ಅಣ್ಣನ ಒಪ್ಪಿಗೆ ಅಪ್ಪಣೆ ತಮಗಿರ್ಲಿಲ್ಲ? ಒಂದು ಸಲ ಜಾರಿದ್ದೆ, ಮೊದಲನೇ ಸಲ ಅದರಲ್ಲಿ ಬರೆದುಕೊಳ್ಳಿಕ್ಕೆ ಹೊರಲಿಲ್ಲ. ಅಲ್ಲ, ಆವಾಗ ಸೌದೆಗೆ ಬೇರೆ ಮರ ತೋರಿಸಿದ್ದಾನೆ ನನ್ನ ಅಣ್ಣ. ಹೌದು, ಅಂದ್ರೆ ಎದುರೆದುರು ಬೇಡ ಅಂತ ಅವರದ್ದು ಸೂಚನೆ. ಆದ್ರೆ ಒಂದಲ್ಲ ಎರಡಲ್ಲ, ಹೀಗೆ ಹಲವಾರು ಪ್ರಕರಣಗಳಲ್ಲಿ ಅಣ್ಣನ ಮಾತನ್ನು ನೀವು ಮೀರಿದವರಿದ್ದೀರಿ. ಮೀರಿ ನಿನ್ನನ್ನು ರಕ್ಷಿಸಿದ್ದೇನೆ. ಹೌದು. ಆದ ಕಾರಣ ನನ್ನ ಹೊಣೆಗಾರಿಕೆ ನನ್ನ ಪಾಲಿಂದು ಮುಗಿದಿದೆ. ಇನ್ನು ಉಳಿದವರಲ್ಲಿ ಹೋಗು. ಅದಾಗುವುದಿಲ್ಲ, ಭೀಮನ ಕೊರಳಪಿ ನಯನದ ಶರದೊಳಂಗವ ತೊಳೆದು ಭೀಮನ ಕೊರಳಪಿ ನಯನದ ಶರದೊಳಂಗವ ತೊಳೆದು ವರವಾಜಗಳ ಜದಿರೆ ಪ್ರಾಣ ಬಿಡುವೆ ವರವಾಜಗಳ ಜದಿರೆ ಪ್ರಾಣ ಬಿಡುವಿನೆ ಪರಸಿಗೆ ಮಗುಳೆಂದನು
ಶರದೊಳಂಗವ ತೊಳೆದು ಭಾಷೆಗಳ ತೀರ್ಚದಿರೆ ಬಿಡುವೆ ಎಬ್ಬರದಿ ಮಗುಳೆಲ್ದನು ಮೊದಲೇ ನೀವು ನನಗೆ ಹೇಳಿದ್ರಿ ಭಾವ ಪ್ರಧಾನವಾಗಿ ಬದುಕನ್ನು ಸವರಿಸುವಂತಹ ಭಾವಕ್ಕೆ ನೀನು. ಈಗ ಅದು ಬಿಟ್ರೆ ಬೇರೆ ವಾಕ್ಪಟುತ್ವದಿಂದ ನಿಮ್ಮನ್ನು ಒಪ್ಪಿಸುವುದಕ್ಕೋ ಮೆಚ್ಚಿಸುವುದಕ್ಕೋ ನನಗೆ ಸಾಮರ್ಥ್ಯ ಇಲ್ಲ, ನನ್ನ ನಾಲಿಗೆಗೆ ಬಲ ಇಲ್ಲ, ಸಾಹಿತ್ಯ ದಾರಿದ್ರ್ಯ ನನಗುಂಟಾಗಿದೆ. ಹೌದೌದು, ನನ್ನ ಮೈ ಮೇಲೆ ಬೀಳ್ತಾ ಇದ್ದಿ. ಹಾಗಾಗಿಯೇ ನಿಮ್ಮ ಕೊರಳನ್ನು ಎರಡೂ ತೋಳುಗಳಿಂದ ನಾನು ಅಪ್ಪಿಕೊಂಡುದು. ಅಷ್ಟೇ ಅಲ್ಲ, ನನ್ನ ಕಣ್ಣಂಚಿನ ಅಲ್ಲಿ ಉದುರುವಂತಹ ಹನಿಗಳಿಂದ ನಿಮ್ಮ ಪಾದವನ್ನು ತೋಯಿಸಿದ್ದೇನೆ. ಹೌದು, ಈ ಪ್ರಪಂಚದಲ್ಲಿ ಆಶಾವಾದಿಗಳಾದವರಿಗೆ ಮಾತ್ರವೇ ಬದುಕುವ ಹಕ್ಕಿರುವುದಂತೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕೆ? ಹತಾಶಾ ಭಾವನೆ ಅದಕ್ಕೆ ಕಾರಣವಾಗಿರುತ್ತದೆ. ಬದುಕುವುದು ಪ್ರಾಣಿ ಪಕ್ಷಿಗಳು ಕ್ರಿಮಿ ಜಂತುಗಳು ಎಲ್ಲ ಬದುಕ್ತಾವೆ. ಹೌದಪ್ಪ, ಅದಕ್ಕೆ ಬಾಳ್ವೆ ಅಂತ ಹೇಳುವುದಿಲ್ವಲ್ಲ. ಮನುಷ್ಯರ ಜೀವನಕ್ಕೆ ಮಾತ್ರ ಬಾಳ್ವೆ ಅಂತ ಹೇಳುವುದು. ಹೌದೇ, ನನ್ನ ಬಾಳು ಹಾಳಾಯಿತು, ಇನ್ನು ಮುಂದೆ ಒಳಿತನ್ನು ಕಾಣುವುದಕ್ಕೆ ನನಗೆ ಯೋಗವೂ ಇಲ್ಲ ಭಾಗ್ಯವೂ ಇಲ್ಲ ಅಂತ ನಾನು ಮನದಟ್ಟು ಮಾಡಿಕೊಂಡಿದ್ದೇನೆ. ಅಂದು ಸಭೆಯಲ್ಲಿ ಗೈದ ಶಪಥದಂತೆಯೇ ವ್ಯವಹಾರ ಮುಂದುವರಿಯುವುದಿಲ್ಲ ಅಂತ ಆದರೆ ನನಗೆ ಭವಿಷ್ಯದ ಬಗ್ಗೆ ಯಾವ ಭರವಸೆಯೂ ಇಲ್ಲ, ಆಸೆಯೂ ಇಲ್ಲ. ನಿಮ್ಮ ಪದಮೂಲದಲ್ಲೇ ನನ್ನ ಪ್ರಾಣವನ್ನು ಕಳ್ಕೊಳ್ತೇನೆ ನಾನೇ. ದ್ರೌಪದಿ, ನಿನಗೆ ಇತ್ತೀಚೆಗಿನ ಒಂದು 10-18 ವರ್ಷದ ಕಥೆ ಅಲ್ವಾ ಗೊತ್ತಿರೋದು ನಮ್ಮದು? ಹೌದು. ಅದರ ಹಿಂದಿಂದ ಹೇಳ್ಬೇಕಾ ನಾನು? ಎಂತದ್ದು? ಜನನಿಯ ಬಸುರಿರು ತಿಳಿದ ಮೇಲೆ ದಿನ ಬಂದಾದರು ಸುಖವ ವನಿತೆ ಸುಖವಾ ದಿನವೂದಾದರೂ ಸುಖವ ಕನಸಿಲಿ ಕಂಡವ ನಾನಲ್ಲ, ಸುಖವ ಕನಸಿಲಿ ಕಂಡವ ನಾನಲ್ಲ, ಕಂಡವನುಡು ತಾನುಗಿದೆ ಜನ್ಮವೋ, ಕನಸಿಲಿ ಕಂಡವ ನಾನಲ್ಲ, ಕಂಡವನುಡು ತಾನುಗಿದೆ ಜನ್ಮವೋ, ಒಂದಾದರೂ ಸುಖವ ಕನಸಿಲಿ ಕಂಡವ ನಾನಲ್ಲ. ಕಷ್ಟವನುಳದನು ಜನ್ಮವನಿದೆ. ದ್ರೌಪದಿ, ಏನು? ವ್ಯಾವಹಾರಿಕವಾಗಿ ಸಾಮಾನ್ಯರು ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಾರೆ. ಏನು? ಸಂತೋಷವನ್ನು ಇನ್ನೊಬ್ಬರಲ್ಲಿ ಹಂಚಿಕೊಂಡಾಗ ಸಂತೋಷ ವೃದ್ಧಿಯಾಗುತ್ತದೆ, ಇಮ್ಮಡಿಸ್ತದೆ. ದುಃಖವನ್ನು ಹಂಚಿಕೊಂಡಾಗ ಕಡಿಮೆ ಆಗುತ್ತದೆ, ಭಾರ ಕಡಿಮೆ ಆಗ್ತದೆ ದುಃಖ. ಆದ್ರೆ ಇಬ್ರೂ ದುಃಖಿಗಳು ಮಾತಾಡಿದ್ರೆ ದುಃಖ ಹೆಚ್ಚಾಗುತ್ತದೆ ಹೊರತು ಅದರಲ್ಲಿ ಕಡಿಮೆ ಆಗುದಿಲ್ಲ. ಅಲ್ಲ, ನಾನಂತೂ ದುಃಖಿ, ಮತ್ತೆ ನಾನೇನು ಕಡಿಮೆಯ? ಹುಟ್ಟಿದ ದಿವಸದಿಂದ ಇವತ್ತಿನವರೆಗೆ ಒಂದು ದಿನ ನಾನು ಸುಖದಲ್ಲಿದ್ದಿದ್ರೆ ಸಾಕಿತ್ತ. ಜನನಿಯ ಬಸಿರಿಂದ ಇಳಿದ ಮೇಲೆ ಈ ಮಾತು ಸಂಪೂರ್ಣ ನಮಗೆ ಐವರಿಗೂ ಯುಕ್ತವಾದ್ದು. ದೇವತೆಗಳ ಅಂಶದಿಂದ ಇಳಿದು ಬಂದವರು ನಾವು. ಹೆತ್ತವಳು ಈ ಭೂಮಿಯ ಮಣ್ಣಿನ ಮಗಳು. ಹೌದು, ಸರಿ. ಜನನಿಯ ಬಸಿರಿಂದ ಇಳಿದ ಕೂಡಲೇ
ನನ್ನ ಬಾಲ್ಯಕ್ಕೆ ಏನು ಭವಿಷ್ಯ ಎಂಬುದು ಕಂಡಿತ್ತಂತೆ. ಹಾ, ಹೇಗೆ? ಹತ್ತ ಬಿದ್ದದ್ದು ಬಂಡೆಯ ಮೇಲೆ ನಾನು. ಅಲ್ಲ, ತಾಯಿಯ ಜಾಗರೂಕತೆ ಎಂತದ್ದು. ಅಲ್ಲಿ ಬಿದ್ರೆ ಏನಾಯ್ತು? ಬಂಡೆ ಹೊಡೀತೇವೆ, ನಾನು ನಿಮ್ಮ ಮಂಡೆ ಹೊಡೀತ 15 ಆಚಾರ ಬಂಡೆ ಹೊಡೆದದ್ದು ಹೊರತು ನನ್ನ ಮಂಡೆ ಹೊಡೆಯಲಿಲ್ಲ. ಇಲ್ವಲ್ಲ? ಅಂತೂ ಹೇಗೋ ಕೆಲವು ಕಾಲ ಋಷಿ ಮುನಿಗಳ ಜೊತೆಯಲ್ಲೇ ಅಲ್ಲೇ ನಮ್ಮ ಜೀವನ ಕಳೆದು ಹೋಯಿತು. ಬಾಲ್ಯದಲ್ಲಿ ಅಂತವ್ರ ಒಡನಾಟ ಸಿಕ್ಕಿದ್ದು ಒಳ್ಳೇದಾಯ್ತು. ಹೌದು, ಹಾಗಾಗಿಯೇ ನೀವು ಇಷ್ಟು ಬೆಳೆದದ್ದು. ಎಲ್ಲ ಬಾಲ್ಯದಲ್ಲಿ ಅಂಥವರದ್ದೇ ನಮಗೆ ಸಹವಾಸ ಇದ್ದದ್ದು ಋಷಿ ಮುನಿಗಳೊಂದಿಗೆ. ಹೌದೌದು. ಮತ್ತೇನೋ ಅಜ್ಜ ಭೀಷ್ಮಾಚಾರ್ಯರು ನಮ್ಮನ್ನು ಬ್ರಾಹ್ಮಣರೆಲ್ಲ ಕರ್ಕೊಂಡು ಹೋದಾಗ ಸ್ವಾಗತಿಸಿದ್ರು. ಆವಾಗ ಗ್ರಹಿಸಿದೆವು, ನಾವು ಅರಸು ಮಕ್ಕಳು ಸುಖದಿಂದಿದ್ದೆವು ಅಂತ. ಹೌದು. ಅಲ್ಲಿಯೂ ದಿನ ದಿನವೂ ಕೌರವಾದಿಗಳಿಂದ ಎಷ್ಟು ಕಷ್ಟವನ್ನು ನಾವು ಪಟ್ಟಿದ್ದೇವೆ ಅನ್ನೋದು ನಮಗೆ ಗೊತ್ತು. ಸ್ವಲ್ಪ ನಾನು ಕೊಟ್ಟಿದ್ದೇನೆ ಅವರಿಗೆ, ಇಲ್ಲ ಅಂತ ಹೇಳೋದಲ್ಲ. ಅಲ್ಲ, ನೇರಳೆ ಹಣ್ಣನ್ನು ಉದುರಿಸಿದ ಹಾಗೆ ಮರದಿಂದ ಅಷ್ಟು ಜನರನ್ನೆಲ್ಲ ನೀವು ಕೆಳಗೆ ಬೀಳಿಸ್ತಿದ್ರಂತೆ, ಮರ ಅಲುಗಾಡಿಸಿ. ಹೌದು, ಮರ ಸುದ್ದಿ ಬಂದದ್ದು. ಸರಿ, ಈಗ ವಾಯುಸುತ ಮರವನ್ನು ಅಲ್ಲಾಡಿಸಿದಾಗ ಬಿದ್ರು, ಜೋರಾಗಿ ಗಾಳಿ ಬೀಸಿದ್ರು ಬೀಳುದಿಲ್ವ? ಗಾಳಿ ಬೀಸಿದ್ರು ಹಣ್ಣುಗಳು ಉದುರ್ತಾವೆ. ಅದೇ ರೀತಿ ಇವರು ಬೀಳ್ತಿದ್ರು. ಉಣಿಸಿ ನನ್ನನ್ನು ನೀರಿಗೆ ಹಾಕಿ ಪಾತಾಳ ಲೋಕಕ್ಕೆ ಹೋಗಿ, ಇವರೆಲ್ಲರಿಗಿಂತ ಮೊದಲು ರಾಕ್ಷಸರನ್ನು ಕಂಡವ ನಾನು. ಪಾತಾಳ ಲೋಕದ ರಾಕ್ಷಸರು ನನಗೆ ಉಪಕಾರ ಮಾಡಿದ ಕಾರಣ ಪುನಃ ಮೇಲೆ ಬಂದೆ ನಾನು. ಅಲ್ಲ, ನಿಮಗೆ ಜೀರ್ಣ ಆಗಿದೆಯಲ್ಲ, ನಮಗೆ ಯಾವುದು ಜೀರ್ಣ ಆಗ್ತದೋ ಅದು ಅನ್ನ. ನಿಮಗೆ ವಿಷವೇ ಅನ್ನ ಆಗಿದೆ ಅಂತ. ಅದೇ, ನನಗೆ ಇನ್ನು ಯಾರು ಕೈ ವಿಷ ಹಾಕಿದ್ರು ಏನೂ ಆಗ್ಲಿಕ್ಕಿಲ್ಲ. ಅಲ್ಲ, ಆಗ್ಲಿಕ್ಕೂ ಇಲ್ಲ. ಆದರೂ ಬಾಲ್ಯದಲ್ಲಿ ಒಂದು ದಿನ ರಾಜಕುಮಾರರು ನಾವು ಎಂಬಂತ ತೃಪ್ತಿ ಕೂಡ ನಮಗೆ ಸಿಕ್ಕಲಿಲ್ಲ. ಕೌರವರಿಗೂ ನಮಗೂ ಮಾನಸಿಕವಾದಂತಹ ಸಂಘರ್ಷವೇ ಬೆಳೆದು ಬಂತು. ಹೌದಾ? ಆಮೇಲೆ ನಮ್ಮನ್ನು ಸುಡುವುದಕ್ಕೆ ವಾರಣಾವತದಲ್ಲಿ ವ್ಯವಸ್ಥೆಯನ್ನು ಮಾಡಿಸಿದೆ. ಅದು ಕೂಡ ನನ್ನ ಮದುವೆ ಮೊದಲೇ. ಅದೇ ಮೊದಲೇ ಅದು ನನ್ನ ತಿಳುವಳಿಕೆಗೆ ಬಂತು, ನಮ್ಮ ತಿಳುವಳಿಕೆ. ಆಗ ಪ್ರತಿದಿನ ನಾನೊಬ್ಬನೇ ಸೌರಂಗ ಕೊರದವ, ಗೊತ್ತುಂಟ? ಹೌದು. ಅಲ್ಲಿ ಉಳಿದವರೆಲ್ಲ ಅವರಷ್ಟಕ್ಕೆ ಅರಗಿನ ಮನೆಯ ಸೌಂದರ್ಯ ನೋಡ್ತಾ ಇದ್ರೆ ನಾನು ಗುಹಾದ್ವಾರವನ್ನು ಮಾಡುವ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೆ. ಬೆಂಕಿ ಹಚ್ಚಿ ಇವರನ್ನು ಹೊತ್ತುಕೊಂಡು ಹೋಗುವಾಗ ನಿದ್ರೆಯಲ್ಲಿದ್ದ ತಾಯಿ 4 ಮಂದಿ ಸಹೋದರರನ್ನು ಹೆಗಲಲ್ಲಿ ಹೊತ್ತು ನಡೆದವ ನಾನು. ಅಲ್ಲಿಂದ ಕಾಡಿನಲ್ಲಿ ನಡೆಯುವಾಗ ಪ್ರತಿ ರಾತ್ರಿ ನಾನು ಎಚ್ಚರದಲ್ಲಿದ್ದೆ. ಹೌದಪ್ಪ, ಏನಾದರೂ ಅಪಾಯ ಬಂದೀತು ಅಂತ. ಮತ್ತೆ ಬೆಳಗಾದ ಮೇಲೆ ಸ್ವಲ್ಪ ಏನೋ ಮಲ್ಕೊಳ್ತಾ ಇದ್ದೆ. ರಾತ್ರಿ ಇಡೀ ನಿದ್ರೆ ಇಲ್ಲದ ಕಾರಣ ಕನಸೇ ನನಗಿಲ್ಲ. ಮತ್ತೆ ಕನಸಿನಲ್ಲಾದರೂ ಸುಖ ಕಾಣೋದು ಹೇಗೆ? ಅದಿಲ್ಲ. ಹಗಲ್ಲ ನಿದ್ರೆಯಲ್ಲಿ ಕನಸು ಕಾಣ್ತೇನೋ, ಕೌರವ ಎಲ್ಲಿ ಬೆಂಕಿ ಇಡ್ತಾನೆ, ಕೌರವ ಎಲ್ಲಿ ವಿಷ ಕೊಡ್ತಾನೆ, ಇಂಥದ್ದೇ ನನಗೆ ಕಂಡಂತಹ ಕನಸುಗಳು. ಕನಸಿನಲ್ಲಿಯೂ ನಾನು ಸುಖವನ್ನು ಕಂಡವ ಅಲ್ಲ. ಹಾಗೆ ಅವರನ್ನೆಲ್ಲ ಹೊತ್ಕೊಂಡು ಹೋದ ಮೇಲೆ ಅಣ್ಣಿಗಿಂತ ಮೊದಲು ಮದುವೆ ಆದ್ರಿ ಅಂತ ಸುದ್ದಿ ಉಂಟು. ಅಲ್ಲ, ಅದು ಮಧ್ಯದಲ್ಲಿ ಮತ್ತೆ ಅನಿವಾರ್ಯವಾಗಿ ಹಿಡಿಂಬ ವಿವಾಹವಾಗಬೇಕಾಗಿ ಬಂತು. ಮತ್ತೆ ಒಂದಪ್ಪ, ಈ ದೊಡ್ಡವರು ಹೇಳುವಾಗ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ವೇದವ್ಯಾಸರು ಇದು ಬಹಳ. ಹಾಗಾದ್ರೆ ಕೆಲವು ಸಂದರ್ಭ ದಾಕ್ಷಿಣ್ಯಕ್ಕೆ ನೀವು ಬಲಿ ಬೀಳ್ತೀರಿ, ನನ್ನ ಮಾತಿಗೆ ಮಾತ್ರ ನೀವು ದಾಕ್ಷಿಣ್ಯ. ನೀನು ವೇದವ್ಯಾಸರ ಸೋದರತ್ತೆ. ವೇದವ್ಯಾಸರು ಹೇಳುವಾಗಲ್ಲ ನಮಗೆಲ್ಲ ಆಗುದಿಲ್ಲ ಅಂತೇಳಿ ಹೇಳಲಿಕ್ಕೆ ಆಕ್ಷೇಪಿಸಿದ್ದಲ್ಲ ಸ್ವಾಮಿ. ನಾನು ಎಲ್ಲ ಕಡೆಯಲ್ಲೂ ನೀವು ಸ್ವಲ್ಪ ಸ್ವಲ್ಪ ಬದಲಾಗ್ತೀರಿ, ಇಲ್ಲಿ ಮಾತ್ರ ಕುರುಡ ಹಿಡಿದ ಬಡಿಕೆ ಎಂಬ ಗಾದೆಯಂತೆ ವ್ಯವಹರಿಸ್ತೀರಿ. ಆಮೇಲೆ ಪುಣ್ಯವೋ ಪಾಪವೋ ಗ್ರಾಚಾರವೋ ಪ್ರಾರಬ್ಧವೋ ನಿನ್ನನ್ನು ಮದುವೆಯಾಗಿ ಆಯ್ತು. ಆಮೇಲೆ ಮಾತ್ರ ಇಷ್ಟೆಲ್ಲ ಕಷ್ಟಪಡ್ಲಿಲ್ಲ ನೀವು. ಏನೋ ಒಂದು ಸ್ವಲ್ಪ ದಿವಸ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಸುಖದಲ್ಲಿದ್ದೆವು. ಹೌದು. ಆ ಕೆಲವು ದಿನಗಳನ್ನು ಬಿಟ್ಟರೆ ಮತ್ತೆ ದ್ಯೂತ ಸಭೆ. ಹೌದು. ಅಲ್ಲಿ ಅವಮಾನ, ಆಮೇಲೆ ಕಾಡು. ಹೌದು. ಆ ವನವಾಸ, ಇದೆಲ್ಲ ಆಯ್ತೆ. ಈ ಕಡೆ ನನಗೆ ಅನ್ನಿಸ್ತದೆ, ಏನು ದ್ಯೂತ ಆಡಿದವ ನಮ್ಮ ಅಣ್ಣಲ್ವ? ಹೌದು. ಸೋತವನಿಗೆ ಅವನಿಗೆ ಹೊರತು ನಮಗೇನಿಲ್ಲ ಎಂಬುದಾಗಿ ಹೇಳಬಹುದಾಗಿತ್ತು. ಅಥವಾ ಬೇಕಾದ್ರೆ ದಾಸ್ಯವೋ ಸೇವಕ ವೃತ್ತಿಯೋ ಹಸ್ತಿನಾವತಿಯಲ್ಲೇ ಇರಬಹುದಿತ್ತು. ಹಸ್ತಿನಾವತಿಯಲ್ಲೇ ಇರುವುದಿದ್ರು ಅದಕ್ಕೇನೋ ಅಜ್ಜ ಅಥವಾ ಗುರುಗಳು ಇವರಿಂದ ಅಡ್ಡಿ ಬರ್ತಿರ್ಲಿಲ್ಲ. ಆದ್ರೂ ಕೂಡ ನಮ್ಮ ಪ್ರಾರಬ್ಧ ನಮಗೆ ಯಾವ ರೂಪದಲ್ಲಿ ಕಂಡದ್ದು ಗೊತ್ತು? ನಮ್ಮ ಅಣ್ಣನ ರೂಪ. ಅಣ್ಣನೊಡನೆ ವಿಪಿನದಿ ಸುದ್ದಿ ಹಸಿದ್ರಿಜೆಯನ್ನು ತೋರಿದು ಜೀವವು ವಿಪಿನದಿ ಸುದ್ದಿ ಹಸಿದ್ರಿಜೆಯನ್ನು ತೊರೆದು ಜೀವವು ಕನ್ನಿನ ನಿನಗಾಗಿ ಕೀಚಕಾದ್ಯರ ಕೊಂದು ಕನ್ನಿನ ನಿನಗಾಗಿ ಕೀಚಕಾದ್ಯರ ಕೊಂದು ಬಣ್ಣ ಗುಂದಿದೆ ಅವರೇ ಕೀಚಕಾದ್ಯರ ಕೊಂದು ಬಣ್ಣ ಗುಂದಿದೆ ಅವರೇ
ವನಿತೆಗೆ ದ್ರೌಪದಿ, ಏನು? ಅಣ್ಣ ಮಾಡಿದ್ದು ಅಧರ್ಮ ಅಂತೇಳಿ ಹೇಳುವಷ್ಟು ದೊಡ್ಡವನಲ್ಲ ನಾನು. ಅಲ್ಲ, ಹೇಳಲೂ ಬಾರದಪ್ಪ. ಸರಿ, ಅಂತೂ ದ್ಯೂತ ಮಾಡಿದ್ದು ಅಣ್ಣ. ಅದಕ್ಕೆ ನಿಬಂಧನೆಗಳಿಗೆ ಏನೇನಲ್ಲೂ ಒಪ್ಪಿದವ ಅಣ್ಣ. ಕೊನೆಗೆ ಪುನರ್ದ್ಯೂತದ ನಿಬಂಧನೆಗೆ ಒಪ್ಪಿ ನಾವು ವನವಾಸ ಅಜ್ಞಾತವಾಸವನ್ನು ಸ್ವೀಕರಿಸಬೇಕಾಗಿ ಬಂತಲ್ಲ. ಹೌದು. ಜನರಲ್ಲಿ ಯಾವ ಅಭಿಪ್ರಾಯ ಇದೆಯೋ ಬೇರೆ ಬಿಡು, ಜನರು ತಪ್ಪಾಗಿ ತಿಳ್ಕೊಳ್ತಾರೆ. ನೀನು ಪ್ರತ್ಯಕ್ಷ ಸಾಕ್ಷಿ. ಹೌದು. ನಮಗೆ ಸೂರ್ಯನಿಂದ ಅಕ್ಷಯ ಪಾತ್ರ ಸಿಕ್ಕಿತು. ಬೇಕಾದ ಭಕ್ಷ್ಯಭೋಜ್ಯಗಳನ್ನು ಅದರಿಂದ ಬೇಡಿ ನಾವು ಕೊಟ್ಟದ್ದಿದ್ರೆ ಬ್ರಾಹ್ಮಣರು ನಾವು ಅಲ್ಲಿಗೆ ಬಂದಿದ್ದಾಗ ಅವರಿಗೆ ಬೇಕಾದ್ದನ್ನು. ನಮ್ಮಣ್ಣ ಅನುದಿನವೂ ಯಜ್ಞ ದೀಕ್ಷಿತನು. ಎಷ್ಟನ್ನು ಏನನ್ನು ತಿನ್ನಬಹುದು ಅಷ್ಟನ್ನು ಮಾತ್ರ ಆ ಅಕ್ಷಯ ಪಾತ್ರೆಯಿಂದ ಕೇಳಿ ಅವನೂ ತಿನ್ನುತ್ತಾ ಇದ್ದದ್ದು, ನಮಗೂ ತಿಂತಾ ಇದ್ದ. ಹೌದು. ಗ್ರಾಚಾರ, ನನ್ನ ಹೊಟ್ಟೆ ಸ್ವಲ್ಪ ದೊಡ್ಡದು. ಹೌದಪ್ಪ. ನನಗೆ ಹಸಿವು ಸ್ವಲ್ಪ ಹೆಚ್ಚು. ಆಕ್ಷೇಪ ಇಲ್ಲ. ಒಂದು ದಿವಸ ಹೊಟ್ಟೆ ತುಂಬ ನಾನು ಊಟ ಮಾಡಲಿಲ್ಲ. ಅಣ್ಣನ ಹತ್ರ ಹೇಳುವನು, ಯಜ್ಞ ದೀಕ್ಷಿತನಾದವನು ಇದಕ್ಕಿಂತ ಹೆಚ್ಚು ತಿನ್ನಬಾರದು, ಅವ ಶಾಸ್ತ್ರ ಹೇಳ್ತಾನೆ. ಸರಿ, ಅದೇ ರೀತಿ ಅನ್ನ ವನವಾಸ ಅಜ್ಞಾತವಾಸವನ್ನು ಕೂಡ ಯಜ್ಞ ಎಂಬುದಾಗಿಯೇ ಸ್ವೀಕರಿಸಿಕೊಂಡು ಅವ ಮುಂದುವರಿಸಿದವ. ಆದ ಕಾರಣವೇ ಅಲ್ವೋ ಅಲ್ಲಿ ವೈಷ್ಣವ ಯಾಗಕ್ಕೆ ನಾವು ವನವಾಸದಲ್ಲಿದ್ದಾಗ ಕೌರವ ಆಹ್ವಾನವನ್ನು ಕೊಟ್ಟಿದ್ದ. ನೀವು ಕೆಲವು ದಿವಸದ ಮಟ್ಟಿಗೆ ಹಸ್ತಿನಾವತಿಗೆ ಬರಬಹುದು, ನಾನು ವೈಷ್ಣವ ಯಾಗವನ್ನು ಮಾಡ್ತೇನೆ. ಏನು ಮಾಡುವ, ಆ ಯಾಗ ಸುಸಾಂಗವಾಗಿ ನಡೆಯಲಿ. ನಾನು ಈ ವನವಾಸವನ್ನು ಯಜ್ಞ ಎಂಬುದಾಗಿ ತಿಳ್ಕೊಂಡಿದ್ದೇನೆ ಎಂಬುದಾಗಿ ನಮ್ಮ ಅಣ್ಣ ಹೇಳಿದ್ದು. ವನವಾಸ ಅಜ್ಞಾತವಾಸಗಳ ಕಾಲ ಸಂಪೂರ್ಣವಾಗಿ ಮುಗಿದಿದೆಯೋ ಮುಗಿದಿಲ್ವೋ ಎಷ್ಟೋ ಜನರಲ್ಲಿ ಚರ್ಚೆ ಉಂಟು. ಹೌದು. ಕೊನೆಗೆ ಅದು ಸೌರಮಾನದಲ್ಲೂ ಲೆಕ್ಕ ಸರಿ ಬರುವುದಿಲ್ಲ, ಚಾಂದ್ರಮಾನದಲ್ಲೂ ಲೆಕ್ಕ ಬರುವುದಿಲ್ಲ. ನಮ್ಮ ಅಣ್ಣನ ಲೆಕ್ಕ ಸರಿ. ಸಾವನಮಾನ, ಸವನ ಅಂದ್ರೆ ಯಜ್ಞ. ಒಂದು ಯಜ್ಞಕ್ಕೆ 360 ದಿನ ಅಂದ್ರೆ 1 ವರ್ಷ. ಒಂದು ಅಶ್ವಮೇಧಕ್ಕೆ 1 ವರ್ಷದ ಕುದುರೆಯ ತಿರುಗಾಟ ಅಂದ್ರೆ 360 ದಿನ. ಸರಿ, 360 ಗುಣಿಸು 13 ಇಷ್ಟಾದ ದಿವಸ ನಾವು ಪ್ರಕಟಗೊಂಡದ್ದು. ಹಾಗಾಗಿ ಸಾವನಮಾನದಲ್ಲಿ ನಾವು ವನವಾಸ ಯಜ್ಞಾತವಾಸ ಮಾಡಿದ್ವಿ. ಎಲ್ಲವೂ ಉಂಟಲ್ವೋ. ನನ್ನನ್ನು ಅಣ್ಣನ ಧರ್ಮ ಅದು ಇದು ಕಟ್ಟಿ ಹಾಕಿತ್ತು. ಎಲ್ಲಿ ಅಣ್ಣನ ಧರ್ಮದ ಕಟ್ಟಳೆಯನ್ನು ಮೀರಿ ನಾನು ವರ್ತಿಸಬಹುದು ಅಂತ ಸಂದರ್ಭದಲ್ಲಿ ನಾನು ವರ್ತಿಸಿದ್ದು ಹೌದು. ಸರಿ ಸರಿ. ಸೈಂಧವನ ಮಾನಭಂಗವನ್ನು ಮಾಡಿದ್ದು ಹೌದು. ಕೀಚಕನನ್ನು ಒಮ್ಮೆ ಕೊಲ್ಲಿಕ್ಕೆ ಹೊರಟಾಗ ಅಣ್ಣ ತಡೆದ, ಆದರೂ ಸುಮ್ಮನಾದೆ. ಮತ್ತೊಮ್ಮೆ ನೀನು ಹೇಳಿದಾಗ ಏಕಾಂತದ ಅವಕಾಶ ಸಿಕ್ಕಿದಾಗ ನಿನಗಾಗಿ ಆ ಕೀಚಕನನ್ನು ಕೂಡ ಬಡಿದು ಕೊಂದೆ. ಅವನ ತಮ್ಮಂದರು ಇನ್ನೂ 100 ಜನ ಉಪಕೀಚಕರನ್ನು ಕೂಡ ಬಡಿದು ಕೊಂದಿದ್ದೇನೆ. ಹೌದು. ನಾನು ಮಾಡಿದ ಕೆಲಸ ಎಷ್ಟು ಎಷ್ಟು ಅಲ್ವಾ? ಹೌದೌದು. ಸಾಧನೆ ಅಂದ್ರೆ ಎಂಥದ್ದು. ಈಗ ಅಷ್ಟೆಲ್ಲ ಕೆಲಸ ಮಾಡಿ 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 ಈಗ ಗದೆ ಎತ್ತಲಿಕ್ಕೆ ಈ ಕೈ ಎತ್ತಲಿಕ್ಕೆ ಆಗುದು ಏನೇನು ಆಗುದಿಲ್ವೇ? ಧೈರ್ಯ ಹಿಂಗೊಳಿಸಿ ಹೋಗೋರೆ ನಾರಿ ನಾರಿನಿಯೇನೆಂದರು ನಾರಿನಿಯೇನೆಂದರು ಭಾರವಾಯಿತು ಗದೆ ಧೈರ್ಯ ಹಿಂಗುಳಿದಿತು ನಾರಿನಿ ಏನೆಂದರು ಕೌರವಾದ್ಯರ ಕೊಲಲಾರೆನು ಕೌರವಾದ್ಯರ ಕೊಲಲಾರೆನೆನಲು ರೋಷವೇದಿ ಗರ್ಜಿಸುತ್ತಿದ್ದಳು ಕೌರವಾದ್ಯರ ಕೊಲಲಾರೆನೆನಲು ರೋಷವೇರಿ ಗರ್ಜಿಸುತ್ತಿದ್ದಳು
ಕಾಲದಲ್ಲಿ ಸಾಕಷ್ಟು ಸಾಧಿಸಿದ್ದು ಹೌದು. ಹಾ. ಆಗ ನನ್ನನ್ನು ವಿರೋಧಿಸುವವರು ಇರಲಿಲ್ಲ, ತಡೆಯುವವರಿದ್ರಷ್ಟೇ. ಈಗ ನನ್ನ ಉತ್ಸಾಹವನ್ನು ತಡೆಯುವವರೇ ಇರುವುದು ಮಾತ್ರ ಅಲ್ಲ, ನನ್ನ ಮಾತುಗಳನ್ನು ವಿರೋಧಿಸುವವರು ನಮ್ಮವರೇ ತುಂಬಿ ಹೋಗಿದ್ದಾರೆ. ಹಾಗಾಗಿ ಈ ಭುಜಗಳಲ್ಲಿ ಮೊದಲಿನ ಆ ಬಲದ ಸ್ಫುರಣೆ ಇಲ್ಲ. ಭೀಮ ಅಂದು ಇಂದು ಭೀಮ ಆಗಿದ್ದೇನೆ ನಾನು. ಹೌದು, ಆ ಮಹಾಪ್ರಾಣ ಹೋಗಿ ಅಲ್ಪ ಪ್ರಾಣ ಆಗಿದೆ, ತ್ರಾಣವೇ ಇಲ್ಲ. ಮೊದಲು ಈ ಕೈಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದವ, ಈಗ ನನ್ನ ಗದೆಯನ್ನೇ ಎತ್ತಲಿಕ್ಕೂ ಈ ಕೈಗೆ ತ್ರಾಣ ಇಲ್ಲ. ಯಾವ ಕೈ? ಈ ಕೈ. ಹೌದು, ಹಾಗಾಗಿ ಗದೆ ಎತ್ತಲಿಕ್ಕೂ ಸಾಧ್ಯ ಇಲ್ಲದಂತಹ ಒಂದು ನೀಚ ಸ್ಥಿತಿಯಲ್ಲಿ ನಾನಿದ್ದೇನೆ. ಇನ್ನು ಮಹಾವೀರ ಭಟರ ಮುಂದೆ ಯುದ್ಧ ಮಾಡಲಿಕ್ಕೆ ನನಗೆ ಸಾಧ್ಯ ಉಂಟು. ಆದ್ದರಿಂದ ಅಸಹಾಯಕನಾಗಿ ನಾನು ನಿನ್ನಲ್ಲಿ ಹೇಳ್ತೇನೆ, ನೀನು ಹೇಳಿದ್ದೆಲ್ಲ ಸರಿ, ನಾನು ಮಾಡಬೇಕಾದ್ದು ಸರಿ, ಆದ್ದರಿಂದ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಿನಯಪೂರ್ವಕವಾಗಿ ಸಂಕೋಚದಿಂದ ಭಿನ್ನಯಿಸಿಕೊಳ್ಳುವುದು ನಾನು. ಸುಪುತ್ರರೇ, ಗಂಡುಗಲಿಗಳು ನೀವು ಅಂತ ಕೊಂಡಾಡಬೇಕು ನಿಮ್ಮನ್ನು. ಇದು ವ್ಯಂಗ್ಯೋಕ್ತಿ ಎನ್ನುವುದು ನಿಮ್ಗೆ ಅರ್ಥ ಆದ್ರೆ ಸಾಕು. ಅರ್ಥ ಆಗದಷ್ಟು. ಹೌದಾ? ಯಾಕೆ? ನಮ್ಮ ನಾಲಿಗೆ ಅಂತ ಹೇಳಿದ್ರೆ ಎಲುಬು ಇಲ್ಲದೆ ಇದ್ದ ಒಂದು ಚರ್ಮದ ತುಂಡು ಅಂತ ಯಾರೂ ಹೇಳಲಿಲ್ಲ. ವಾಗ್ದೇವಿಯ ನಾಟ್ಯ ವೇದಿಕೆಯಂತೆ ಇದು. ನುಡಿದಂತೆ ನಡೆಯಬೇಕಾದ್ದು ಮಾನವೀಯತೆ. ಕೌರವನ ಆಸ್ಥಾನಕ್ಕೆ ಮುಡಿ ಹಿಡಿದು ಎಳೆತಂದು ನನ್ನ ಸೀರೆಯನ್ನು ಸುಲಿಯುವುದಕ್ಕೆ ದುಶಾಸನ ಯತ್ನಿಸಿದ. ಅವನ ಪ್ರಯತ್ನ ವಿಫಲವಾಯಿತು ಬಿಡಿ. ಆಮೇಲೆ ಪ್ರಕರಣ ಮುಗಿದಾಗ ಎದ್ದು ನಿಂತು ನೀವು ಮಾಡಿದ ಶಪಥ ಏನು? ದ್ರೌಪದಿ, ಇಂದು ಮಾತ್ರ ನಾನು ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಧರ್ಮದ ಕಟ್ಟುಪಾಡು ನನಗಿದೆ. ಮುಂದೊಂದು ದಿನ ಈ ದುಶಾಸನನ್ನು ಕೊಲ್ತೇನೆ, ಅವನ ಹೊಟ್ಟೆಯನ್ನು ಬಗೆಯುತ್ತೇನೆ, ಅವನ ರಕ್ತವನ್ನು ತೈಲದಂತೆ ತಲೆಗೆ ಹಾಕ್ತೇನೆ, ಅವನ ಕರುಳನ್ನು ಹೂವಿನಂತೆ ಮುಡಿಯಿಸ್ತೇನೆ, ಮಾತ್ರ ಅಲ್ಲ ಅವನ ಹಲ್ಲುಗಳನ್ನು ಮುರಿದು ಅದರಿಂದಲೇ ನಿನ್ನ ಕೇಶವನ್ನು ಬಾಚಿಸ್ತೇನೆ ಅಂತ ಶಪಥ ಮಾಡಿದ್ರಲ್ಲ, ಆ ಭಾಷೆ ಎಲ್ಲ ಅಡಗಿ ಹೋಯ್ತೆ. ಎಲ್ಲ ಕೋಪದಲ್ಲಿ ಹೇಳಿದ್ದೆಲ್ಲ ಶಪಥ ಅಲ್ವೇ? ಮತ್ತೆ ನಗಾಡ್ತಾ ಹೇಳಿದ್ದು ಶಪಥ ಆಗ್ತದ? ಗಂಡ ಹೆಂಡತಿ ಅವಿನಾಭಾವದಿಂದ ಬಾಳಿ ಬದುಕಬೇಕು ಅಂತ ನಾ ಮೊದಲೇ ಹೇಳಿದ್ದೆ. ಈಗ ನೀವು ಶಪಥ ಮಾಡಿದ್ರು ಕೂಡ ಅದು ನನಗೆ ಅನ್ವಯ ಅಂತ ನಾನು ಎಣಿಸಿಕೊಳ್ತೇನೆ. ನಿಮ್ಗಾಗುದಿಲ್ಲಲ್ಲ? ನಾನು ಮೊದಲನೇ ಹಾಗಲ್ಲ, ಅಸಹಾಯಕ ಗಂಡುತನ ನನ್ನಲ್ಲಿಲ್ಲ ಅಂತ ಹೇಳಿದ್ರಲ್ಲ. ಹೌದಪ್ಪ. ಅದು ಉಡುಗೆ ತೊಡುಗೆಯಲ್ಲಿ ಕಾಣಿಸಿಕೊಳ್ಳುವ ಅಗತ್ಯ ಏನು ಬೇಡ. ನೀವು ಸೀರೆ ಉಡಬೇಕು, ಕುಪ್ಪಸ ತೊಡಬೇಕು, ಕೈಗೆ ಬಳೆ ಇಡಬೇಕು, ಅಲ್ಲ ಅಡಿಗೆ ಮಾಡಿ ಹೇಗೂ ಅಭ್ಯಾಸ ಅದು. ಮತ್ತೆ ಸೀರೆ ಅವತ್ತು ಒಂದು ಸಲ ನನಗೆ ಉಡಿಸಿದ್ದು ನೀನೇ ಅಲ್ವಾ? ಹೌದು. ನೀನೇ ಉಡಿಸ್ಲಿಕ್ಕೆ ಬರ್ತೀಯ? ಅಗತ್ಯ ಅಂತಾದ್ರೆ ಉಡಿಸ್ತೇನೆ. ನಾನು ಮಾಡುವ ಕೆಲಸ ನೀವು ಮಾಡಿ. ಅಂದ್ರೆ ಈಗ ನೀನು ಮಾಡುವ ಕೆಲಸ ನಾನು ಮಾಡಿದ್ದೇನೆ, ನಾನು ಮಾಡುವ ಕೆಲಸ ನಿನಗೆ ಮಾಡಿದ್ದೇನಲ್ಲ. ಎಂತದುಂಟು ನಿನ್ನ ಹತ್ರ? ಯಾರು? ನಾನು ಒಬ್ಬಳೇ ಹೋಗುದಲ್ಲ, ಮತ್ತೆ ಸಹಾಯಕರಿದ್ದಾರೆ.
ಬಲ ಸಹದೇವ ಎನಗೆ ಬಲ ಸಹದೇವ ಪಾರ್ಥಿವ ತನಯರೈವರು ಕಲಿ ಘಟೋತ್ಕಜ ಎನಗ ಧ್ರುವದಕ್ಕೆ ಒಂದು ಮೂರ ಜೋಗಿಣಿ ಬಲವು ಎನಿಪರಿಂದರಿಗಳವಿ ಮಾಡಿದೆ ಗಾವು ಬಡಿಬಳಿ ಕಾಂತ ಕೊಡಿದೆ ಎನಗೆ ವೀಳ್ಯವ ನಿಮ್ಮ ಹಂಗೇನೆಂದಳ ಅಬುಜಾಕ್ಷಿ. ಸ್ವಾಮಿ, ಏನು ನಾನೊಬ್ಬಳೇ ಹೋಗಿ ಈ ಕಾರ್ಯದಲ್ಲಿ ಜಯಶೀಲನಾಗಿ ಬರ್ತೇನೆ, ಅವರಲ್ಲಿ ಹೋರಾಡ್ತೇನೆ ಅಂತ ಹೇಳಿದ್ದಲ್ಲ. ನನಗೆ ಬಲ ಉಂಟು. ಏನುಂಟು? ನನ್ನ ಕಿರಿಯಪತಿಗಳಾದಂತಹ ಸಹದೇವರಿದ್ದಾರೆ. ಬೆಸುಗೆ ಹತ್ತದು ಕೌರವನು ಕಲ್ಮಶವ ಬಿಡನವ ಅಂತ ಹೇಳಿದವು. ಒಳ್ಳೆ ಮುಹೂರ್ತ ನೋಡಿ ಹೇಳಿ ನಿನಗೆ ಯಾವತ್ತು ಜಗಳಕ್ಕೆ ಹೋಗಬಹುದು ಅಷ್ಟೇ, ಮತ್ತೆ ಕೆಲಸಕ್ಕಾಗ್ಲಿಕ್ಕಿಲ್ಲ. ಯಾರು ಇಲ್ಲ, ಅವರು ಬಂದ ಸಹಕರಿಸಿ ಯಾರು ಅಂತ ವಿಶ್ವಾಸ ಇದೆ. ಸರಿ, ನಿಮ್ಮ 5ರಿಂದ ನಾನು ಪಡೆದ 5 ಮಕ್ಕಳಿದ್ದಾರೆ. ಹೌದಪ್ಪ, ನಿಮ್ಮಿಂದಾಗಿ ಹಿಡಿಮೆಯಲ್ಲಿ ಹುಟ್ಟಿದಂತಹ ಘಟೋತ್ಕಚನಿದ್ದಾರೆ. ನನ್ನ ಮಗನನ್ನು ನೀನು ಕರ್ಕೊಂಡು ಹೋಗುದು ಅಲ್ಲ, ಅವರಿಗೆ ನನ್ನ ಬಗ್ಗೆ ಅಭಿಮಾನ, ಗೌರವ, ವಿಶ್ವಾಸ, ಪ್ರೀತಿ ಎಲ್ಲ ನಮ್ಮ ಮಕ್ಕಳನ್ನೆಲ್ಲ ನೀನು ಒಳಗ. ನಾನು ಕರೆದ್ರೆ ಅವ ದೊಡ್ಡಮ್ಮ ಚಿಕ್ಕಮ್ಮ ಕರೆದದ್ದು ಬರುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ತಕ್ಕಮ್ಮ ಅಂತಲೇ ಒಪ್ಪಿಕೊಂಡವ. ಆದ್ರಿಂದ ಅವನ ಸಹಾಯವೇ. ಮತ್ತೊಂದುಂಟು, ಸ್ವಲ್ಪ ಸಣ್ಣದಾಗಬೇಕಾಗ್ತದೆ, ಆಕ್ಷೇಪ ಏನೂ ಅಲ್ಲ. ಯಾಕೆ? ಗಂಡನ ಮನೆ ದಿವಾಳಿ ಆದ್ರೆ ಹೆಣ್ಣು ಅಪ್ಪನ ಮನೆಯಲ್ಲಾದ್ರೂ ಹೋಗಿ ತಲೆ ತುರಿಸಿ ಏನಾದ್ರೂ ಪಡ್ಕೊಂಡು ಬರ್ಬೇಕಲ್ಲ ಇವ್ರು ಹೊಟ್ಟೆ ತುಂಬಿಸ್ಲಿಕ್ಕೆ. ಹಾಗೆಯೇ ನನ್ನಪ್ಪನಾದದ್ರ ಬದಲಿಗೆ 3 ಕ್ಷೋಹಿಣಿ ಸೈನ್ಯ ಇದೆ. ಇವರನ್ನೆಲ್ಲ ಒಡಗೂಡಿಕೊಂಡು ಅನಿಬರಿಂ ಘಾತಿಸಿ ಅಳವಿಯನ್ನು ತೋರಿ ನನ್ನ ಶಪಥವನ್ನು ನಾನೇ ಪೂರೈಸಿಕೊಳ್ತೇನೆ. ನಾವು ಆ ಪ್ರಕರಣಕ್ಕೆ ನಿಮ್ಮ ಹಂಗಿಲ್ಲ, ಒಂದು ಹಂಗುಂಟು. ನನ್ನ ಗಂಡ ಅಲ್ಲವೇ ನೀವು? ಇಷ್ಟೂ ನಾನು ಮಾಡಬೇಕಾದ್ರು ನಿಮ್ಮ ಅಪ್ಪಣೆ ಒಪ್ಪಿಗೆ ನನಗೆ ಬೇಕು. ಅಷ್ಟು ಆಯ್ತು ಅಂತ ನೀವು ಹೇಳಿದ್ರೆ ಸಾಕು. ಮತ್ತೆ ನೀವು ಅಡಿಗೆ ಮನೆಗೆ ಹೋದ್ರೆ ಸಾಕು, ರಣರಂಗಕ್ಕೆ ನಾನು ಹೋಗ್ತೇನೆ. ಕೃಷ್ಣರವಾದ ಅಪ್ಪುಜಿಗೆ ನಲವಾಗುತ್ತಿದ್ದರು. ದ್ರೌಪದಿ, ಏನು ನೀವು ಶ್ರುತಿ ಏರಿಸುವುದು? ಕೋಮಲಾಂಗಿ ಕೇಳೆ ಎಂಬುದಾಗಿ ಮಾತನ್ನು ಆರಂಭಿಸಿದವನು. ಹೌದು, ಈಗ ಕಠೋರ ನುಡಿಯ ವನಿತೆಯಾಗಿ ಹೋದೆಯಲ್ಲ ನೀನು. ಏನೋ ನನ್ನ ಅಸಹಾಯಕತೆಯನ್ನು ನಾನು ಹೇಳ್ತಾ ಇದ್ರೆ, ನನಂದಿರುವಂತಹ ಕಷ್ಟಗಳನ್ನು ಹೇಳಿದ್ರೆ ನನ್ನನ್ನು ಅಪ್ರಯೋಜಕ ಎಂಬ ಸ್ಥಾನದಲ್ಲಿ ನಿಲ್ಲಿಸಿ ಮಾತನಾಡುವುದಕ್ಕೆ ಹೊರಟಿ. ಅಲ್ಲ, ನಾನು ಹಾಗೆ ಮಾತಾಡಿದ್ದಲ್ಲ, ನನ್ನ ಬಾಯಿಂದ ನೀವು ಮಾತಾಡಿಸಿದ್ದು. ಮತ್ತಿನ್ನೇನು? ಕಾಲಡಿಯ ಧೂಳಿನ ಕಣವೇ ಆಗ್ಲಿ ಸ್ವಾಮಿ, ನಿಧಾನ ಕಾಲಿಟ್ರೆ ಪಾದ ಪೂಜೆ ಮಾಡ್ತದೆ ಧೂಳಿನ ಕಣ. ಭಾರವಾಯಿತು ಗದೆ ಎನ್ನ ಮಾತ್ರಗೇನು ಗದೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಮಾತು ಬಹಳವಾಯಿತು. ನೀನು ಒಂದು ವೇಳೆ ಸಹದೇವನಿಂದ ಗೆಲ್ಲುತ್ತೇನೆ ಅಥವಾ ಘಟೋತ್ಕಜನಿಂದ ಗೆಲ್ತೇನೆ, ಅಭಿಮನ್ಯುವಿನಿಂದ ಗೆಲ್ಲುತ್ತೇನೆ, ಉಪಪಾಂಡವರಿಂದ ಗೆಲ್ಲುತ್ತೇನೆ ಎಂಬುದಾಗಿ ಹೇಳಿದ್ದಿದ್ರೆ ನನಗಷ್ಟು ಅಭಿಮಾನಕ್ಕೆ ಬೆಟ್ಟಾಗುತ್ತಿರಲಿಲ್ಲ. ಮತ್ತೆ ಏನು ನಿನ್ನ ಅಪ್ಪನ ಮೈಯನ್ನ ಸೈನ್ಯವನ್ನು ನಂಬಿಯ ನಾವು ಇಷ್ಟು ದಿನ ಕಾದದ್ದು ಅಲ್ಲ. ಮತ್ತೆ ನೀವು ದಿವಾಳಿ ಆದ್ರೆ ಮತ್ತೇನು ಮಾಡುದು? ಮುಚ್ಚು ಮುಚ್ಚು. ನಿನ್ನ ಕಣ್ಣಿನಲ್ಲಿ ಕಣ್ಣೀರ ಹನಿಗಳನ್ನು ಕಂಡಾಗ ನಾನು ನನ್ನ ಅಸಹಾಯಕತೆಯ ಜೊತೆಯಲ್ಲೇ ಒಳಗಿಂದ ಕುದೀತಾ ಇದ್ದೆ. ನಿನ್ನ ಕಣ್ಣುಗಳಿಂದ ಇಳಿದಂತಹ ಈ 2 ಹನಿಗೆ 100 ಪಟ್ಟು 1000 ಪಟ್ಟು ಕೌರವ ವನಿತೆಯರ ಕಣ್ಣಿಂದ ಕಣ್ಣೀರು ಇಳಿದು ಕುರುಕ್ಷೇತ್ರ ಒದ್ದೆಯಾಗುವ ಹಾಗೆ ನಾನು ಮಾಡ್ತೇನೆ. ಈಗ ನಿಜವಾದ ನನ್ನ ಗಂಡನೇ ಮಾತಾಡಿ. ಅಣ್ಣನ ಧರ್ಮದ ಹಂಗಿಲ್ಲ, ತಮ್ಮಂದಿರ ಮೇಲಿನ ಮಮಕಾರವಿಲ್ಲ. ಯುದ್ಧಕ್ಕಾಗಿ ನಾನು ಸಿದ್ಧನಾಗಿರುತ್ತ ಸಂಧಾನಕ್ಕೆ ಕೃಷ್ಣ ಹೋಗ್ತಾನಂತಲ್ವಾ? ಹೌದು. ಇನ್ನು ನೀನು ಬರಬೇಡ, ಬದಿಗೆ ಸರಿ. ಆ ಕೃಷ್ಣನಲ್ಲಿ ನಾನು ಮಾತನಾಡ್ತೇನೆ.
ಮಾಡಿದ್ದಿ. ಈಗ ಪುನಃ ಸಭೆಗೆ ಬಂದಿದ್ದೇನೆ. ನೀನು ಬಂದದಲ್ಲ, ನುಗ್ಗಿದ್ದು ನುಗ್ಗಿದ್ದು ಹಾಗೆ ಹೇಳಬೇಕು. ತಾಳಿ ಖಳ ದುರ್ಯೋಧನ. ಇದಕ್ಕೆ ಯಾರು ಸಾಕ್ಷಿ ಬೇಡ, ಜಗತ್ತೇ ಸಾಕ್ಷಿ. ಮಣ್ಣು ಗಾಳಿ ಪಂಚಭೂತಗಳು ಸಾಕ್ಷಿಯಾಗಿ ಹೇಳ್ತಾ ಇವೆ. ಅಂತಹ ಖಳ ದುರ್ಯೋಧನ ನೋಡಿದ್ರೆ ಸಂಧಾನಕ್ಕಾಗಿ ನೀನು ಮುಂದೆ ಹೋಗುತ್ತಿ. ಅಣ್ಣ ನಿನ್ನನ್ನು ಕಳುಹಿಸಿಕೊಡುವ. ಆದ್ರೆ ಒಂದು ನಾನು ನಿನ್ನನ್ನೇ ಕುರಿತಾಗಿ ನಿನ್ನನ್ನು ಎಚ್ಚರಿಸ್ತೇನೆ. ಖಳರು ದುಷ್ಟರು ಇಂಥವರನ್ನು ನಮ್ಮವರು ಬಾಂಧವರು ಎಂಬುದಾಗಿ ಕಾಣಬಾರದು ಎಂಬುದಾಗಿ ಜಗತ್ತಿಗೆ ಪಾಠವನ್ನು ಮಾಡಿ ತೋರಿಸಿದವನ ನೀನು. ಹೇಗೋ ಕಂಸ ನಿನ್ನ ಮಾವತಾನೆ. ಅಂತಹ ನಿನ್ನ ಮಾವನೇ ತಪ್ಪಿ ನಡೆದಾಗ ಅವನನ್ನು ಕೊಂದು ಕಂಸಾಂತಕ ಅನಿಸಿಕೊಂಡವ ನೀನು. ಆದ್ದರಿಂದ ನಿನ್ನನ್ನು ಬೇರೆ ಹೆಸರಿಂದ ಕರೆಯುವುದಕ್ಕೆ ನನಗೆ ಮನಸ್ಸಾಗುವುದಿಲ್ಲ. ಎಲ್ಲವೋ ಕಂಸಾಂತಕನೇ. ಆ ಖಳ ದುರ್ಯೋಧನ ನೋಡನೆ ಯಾವತ್ತೂ ಸಂಧಿಗಾಗಿ ಪ್ರಯತ್ನಿಸಬೇಡ. ಯುದ್ಧವೇ ಆಗತಕ್ಕದ್ದು. ಅಯ್ಯ, ಅಣ್ಣನವರಿಗೆ ನೀತಿ ಆದರೆ ಅಂತ ಹೇಳಿದ್ವ ನೀನು. ಈಗ ನಿನ್ನ ಅಣ್ಣನಿಗೆ ಏನು ಜಾಗ ಇಲ್ಲೋ ಹಾಗಾದ್ರೆ? ಅವ ಧರಣಿ ಪಾಲ್ವ. ಹೌದು. ಧರ್ಮದಲ್ಲಿ ಸರಿ ತಪ್ಪುಗಳನ್ನು ಹುಡುಕುವುದಕ್ಕೆ ನನಗೆ ಆ ಹಕ್ಕಿಲ್ಲ. ಕ್ಷಮೆಯ ಧರಿತ್ರಿ ಎಂಬುದಾಗಿ ಹೇಳ್ತಾರೆ. ಇಡೀ ಕ್ಷಮೆಯಲ್ಲಿ ಅತ್ಯಂತ ಹಿರಿದಾದಂತಹ ಕ್ಷಮೆಯನ್ನು ತೋರಿಸುತ್ತು ಈ ಭೂಮಿಯ ಗುಣ. ಅಂತಹ ಅಧಿಕಾರಿಯು. ಹಾಗಾಗಿ ರಾಜ್ಯಕೋಶದ ಅಧಿಕಾರದಿಂದಾಗಿ ಅವ ಧರಣಿಪಾಲ್. ಕ್ಷಮಾ ಗುಣವನ್ನೇ ತನ್ನಲ್ಲಿ ತುಂಬಿಕೊಂಡ ಕಾರಣ ಅವ ಧರಣಿಪಾಲ್. ಅವನಿಗೆ ಕೌರವನ ಮೇಲೆ ಬಹಳ ಕರುಣೆ ಉಂಟು ಅಂತೇಳಿ. ಆದ್ರೆ ಅದಕ್ಕೆ ನನ್ನಿಂದ ಅಡ್ಡಿ ಇಲ್ಲ. ಅದು ಕೇವಲ ಅವನ ವೈಯಕ್ತಿಕ ಸ್ವಾತಂತ್ರ್ಯದ ಸೀಮಿತ ಪರಿಧಿಯ ಒಳಗೆ ಇರಬೇಕು. ನಿನ್ನಲ್ಲಿ 5 ಗ್ರಾಮವನ್ನಾದರೂ ಕೊಂಡು ಬಾ, ಅವ ಸಾಮದಿಂದ ಕೊಟ್ಟರೆ ಎಂಬುದಾಗಿ ಹೇಳಿದ್ದಾನಲ್ಲ. ಹೌದು. ಕೇವಲ 3 ಗ್ರಾಮ ನೀನು ತೆಕ್ಕೋ. 3 ಊರುಗಳನ್ನು ಮಾತ್ರ ಅಂದ್ರೆ ಪಂಚ ಪಾಂಡವರು. ಹೌದು. ನೀನು 5ಅನ್ನು 3 ಮಾಡೋದು ಹೇಗದು? ಯಾರು ಪಾಲು ಮಾಡಿದ್ದು? ಮತ್ತೆ 2 ಊರುಗಳನ್ನು ನಾನು ಪಡ್ಕೊಳ್ತೇನೆ. ಹೌದು. ಹಾಗಾದ್ರೆ 5ಕ್ಕೆ 5 ಭರ್ತಿ ಉಂಟು. 5 ಅಣ್ಣನ ಮಾತು ಮುರಿಬಾರದಲ್ಲ. ಅದು ಸರಿಯಾಗಿ ನಡೀಲಿಕ್ಕೆ ಅಲ್ಲಿ ಕೌರವ ಕೊಡುವಂತಹ 3 ಊರುಗಳನ್ನು ಕೊಡು. ಮತ್ತೆ ಭೀಮನ ಬಾಳಿಂದನ್ನು ಭೀಮ. ಹಾಗಾದ್ರೆ ಅದನ್ನು 3 ತಗೊಂಡು ಬಂದು ಮತ್ತೆ 2ನೇ ನಿನ್ನ ಜನ ಅಲ್ಲಿ ಆ ಮಾತು ಹೇಳಬೇಕು. ಮತ್ತೆ ಆ ಭೀಮಸೇನನೇ ಪಡೆಯಬಹುದಾದಂತಹ 2 ಊರುಗಳಿವೆ. ಕೌರವನ ಊರುಗಳು, ಅವನ 2 ತೊಡೆಗಳು. ಅದನ್ನು ನಾನು ಪಡೆಯುತ್ತೇನೆ, ಕೃಷ್ಣ ಪಡೆಯುತ್ತೇನೆ. ಹಳೆ ಪ್ರತಿಜ್ಞೆ ಈಗಲಾದ್ರೂ ನೆನಪಾಯ್ತಲ್ಲ. ನನಗೇನು ಆಕ್ಷೇಪ ಇಲ್ಲ. ಅವನ ತೊಡೆ ಮುರಿದ್ರೆ ನನಗೆ ನಡಿಲಿಕ್ಕೆ ತೊಂದರೆ ಇಲ್ಲ. ನನಗೇನಾದ್ರೂ ಕಾಲಿಗೆ ತೊಂದರೆ ಬಂದ್ರೆ ಮಾತ್ರ ನಾನು ನಡಿಲಿಕ್ಕೆ ಕಷ್ಟಪಡ್ಬೇಕು. ಒಂದು ಮಾತು ಹೇಳ. ಏನು? ಇದೇನು ಸುಲಭ ಅಂತ ತಿಳ್ಕೊಂಡಿಯೇನು? ಓಹೋ, ಕೌರವ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡಿಯೋ? ಅವನೇನು ರಾಜ್ಯ ಕೊಡುವುದಿಲ್ಲ ಅಂತ ಹೇಳುವಾಗ ಪರಿಣಾಮ ಏನಾಗ್ತದೆ ಅಂತ ಅವನು ಊಹಿಸಿರ್ತಾನೆ. ಅವನ ಬಲ, ಅವನ ಯೋಗ್ಯತೆ, ಅವನ ಸಾಮರ್ಥ್ಯ ಎಲ್ಲವನ್ನು ಗಣನೆಗೆ ತಗೊಂಡು 2 ಊರು ಅಂತ ಹೇಳ್ಬೇಕಲ್ಲ ನೀನು. ಅವನ ತೊಡೆ ಮುರಿಯುವಾಗ ಉಳಿದವರು ನೋಡ್ತಾ ಕೂತ್ಕೊಳ್ತಾರೆ. ಅಕ್ಷೋಹಿಣಿ ಸಂಖ್ಯೆಯಲ್ಲಿ ಮೆರೆಯುವಂತಹ ಈ ಭೂಮಿಯ ಮೇಲಣ ಬಲವನ್ನು ಬಿಡು. ಈ ಜನ ಮರೆ ಹೋಗಲಿ. ಮಾಡಿದವನಲ್ಲ, ಯಾರಾದರೂ ಎದುರಾದರೆ ಏನು ಎಂಬುದಾಗಿ ಯೋಚಿಸಿದವನಲ್ಲ. ಅಷ್ಟನ್ನು ಸಾಧಿಸಿ ಏನು ಎಂಬ ಧೈರ್ಯದಿಂದಲೇ ಪ್ರತಿಜ್ಞೆ ಮಾಡಿದವ. ಒಂದು ವೇಳೆ ಕೌರವನನ್ನು ರಕ್ಷಿಸುವುದಕ್ಕಾಗಿ ಪ್ರಭು ಶಂಕರನೇ ಬರಲಿ ಅಥವಾ ಇವನೇ ಹೋಗಿ ಈಶ್ವರನ ಮೊರೆ ಹೋಗಲಿ, ಹಾಗಿದ್ರೆ ಈಶ್ವರನನ್ನು ಬದಿಗೆ ತಳ್ಳಿ ಆ ಕೌರವನ ತೊಡೆಗಳನ್ನು ನಾನು ಮುರಿಯುತ್ತೇನೆ. ಆದ್ದರಿಂದ ಸಂಧಿ ಬೇಡ, ಯುದ್ಧವನ್ನೇ ನಿಶ್ಚಯಿಸು. ಮನಸ್ಸಿನಲ್ಲಿ ನಿಜವಾಗಿ ಮೊದಲು ಇದೇ ಇತ್ತು ಅಲ್ಲ? ಹೌದು. ಆದ್ರೆ ಅದು ಒಳಗಿತ್ತು. ಹೌದು. ಹೊರಗೆ ಬರಬೇಕು ಅಂತಾದ್ರೆ ನೀನು ಹೊರಗೆ ಹೋಗ್ಬೇಕಾಯ್ತು. ಅದು ಹೊರಗೆ ಹೋಗಿ ಹೊರಗಿನ ಗಾಳಿ ಅಲ್ಲ, ಅದು ಬಹುಶಃ ಸೆರಗಿನ ಗಾಳಿ ಇರಬೇಕದು. ಹೌದೌದು, ಕೆಲವೊಮ್ಮೆ ಹೌದೌದು. ಅಲ್ಲದೆ ಇದ್ರೆ ಇಷ್ಟು ಪರಿವರ್ತನೆಯ ಇಷ್ಟು ಆಗ್ಲೇ ಹೇಳ್ತಿದ್ರೆ ಪ್ರಸಂಗ ಬಹಳ ಬೇಗ ಮುಗಿಯುತ್ತಿತ್ತಲ್ಲ. ನೀನು ಹೇಳದೇ ಇದ್ರು ತೊಂದರೆ ಏನು ಇಲ್ಲ. ಈಗ ಹೇಳ್ಬೇಕಾದ್ದನ್ನೇ ಹೇಳಿದ್ದಿ. ನೀನ್ ಇಷ್ಟು ಹೇಳಿದ ಮೇಲೆ ಮುಂದಿನ ಕಾರ್ಯಕ್ರಮ ನಿರ್ಮಾಣ ಮಾಡೋದಕ್ಕೆ ನನಗೆ ಅನುಕೂಲ ಆಗ್ತದೆ. ನೀನು ಸ್ವಲ್ಪ ವಿಶ್ರಾಂತಿ ಪಡಿ. ಇನ್ನಷ್ಟು ಇನ್ನು ನೀನು ಬರುವಲ್ಲಿವರೆಗೆ ವಿಶ್ರಾಂತಿ. ಏನು ತೊಂದರೆ ಆಗುವುದಿಲ್ಲ.
ಆದರೆ ನಿಮ್ಮ ಅಣ್ಣ ಇದ್ದಾನೆ, ಅವನ ಬಣ್ಣ ನನಗೆ ಗೊತ್ತಿದೆ. ಅದನ್ನು ಬದಲಾಯಿಸಬೇಕೋ ಉಳಿಸ್ಬೇಕೋ ನಾನು ನೋಡ್ತೇನೆ. ಕೊನೆ ನಿರ್ಧಾರ ತೆಕ್ಕೊಂಡು ನೀನು ಹೋಗು, ನನ್ನ ನಿರ್ಧಾರ ಅದುವೇ. ಸಂತೋಷ. ಇದೀಗ ಒಳ್ಳೆ ತೀರ್ಮಾನ, ಸಂತೋಷ ಆಗಿದೆ. ಭೀಮ ಇಷ್ಟು ಹೇಳಿದ ಮೇಲೆ ಆ ಕಡೆಯಿಂದ ಅರ್ಜುನ ಹೇಳ್ತಾನೆ, ನೀವು ದೊಡ್ಡವರಿದ್ದೀರಿ, ನೀವು ಮಾಡಿದ್ದೇ ಸರಿ ಅಂತ ಹೇಳಿದ ಪುಣ್ಯಾತ್ಮ. ಬಹಳ ಕಷ್ಟಪಟ್ಟಿದ್ದೇವೆ ನಾವು, ಕೌರವನಿಂದ ಕಾಡಾಡಿಗಳಾಗಿ ಅಲೆದಿದ್ದೇವೆ, ಕಂಡವರ ಮನೆಯಲ್ಲಿ ಸೇವೆ ಮಾಡಿದ್ದೇವೆ. ಇನ್ನು ಅವನಿಗೆ ಅಡ್ಡ ಬೀಳುವುದರಲ್ಲಿ ನ್ಯಾಯ ಇಲ್ಲ. ಅವನಿಗೆ ಯುದ್ಧ ಆಗಬೇಕು ಅಂತಾದರೆ ನಾವು ಬದ್ಧ. ಇವನು ಆಗ ಹೇಳಲಿಲ್ಲ, ಈಗ ಹೇಳ್ತಾನೆ. ಸಹದೇವ ಸುಮ್ಮನೆ ಕೂತವ, ಆಗ ಬೆಸುಗೆ ಹತ್ತದು ಅಂತ ಹೇಳಿದವ. ಈಗ ಅದನ್ನು ಉಳಿದವರ ಮುಖ ನೋಡ್ತಾ, ಹೌದಾ ಹೌದಾ, ನಾನು ಆಗಲೇ ಹೇಳಿದನ ಈಗ ಇಷ್ಟು ಹೊತ್ತು ಬೇಕಾಯ್ತು ಇವರಿಗೆ ಬಾಯಿ ಬಿಡ್ಲಿಕ್ಕೆ ಅಂತ ಹೇಳ್ತಾನೆ. ನಕುಲ ಅಂತೂ ಅವನು ನಮ್ಮ ಕುಲವೇ ಅಲ್ಲ, ಕುಲ ಕೌರವಂದು. ಅವನದ್ದು ಬೇರೆ ಕುಲ, ಅವನದ್ದು ಬೇರೆ ಸಂಸ್ಕಾರ, ಅವನ ನಾಶ ನಮ್ಮ ಕರ್ತವ್ಯ ಅಂತ ಹೇಳ್ತಾನೆ. ಈಗ ಏನಾಗಿದೆ ಅಂತ ಕೇಳಿದರೆ, ಪಾಂಡವರಲ್ಲಿ ಧರ್ಮರಾಜನೇ ಒಂದು, ಉಳಿದವರೆಲ್ಲರೂ ಒಂದು ಅಂತಾಯಿತು. ನಾನು ಕೇಳಬೇಕಾಯ್ತಲ್ಲ, ಭೀಮಸೇನ ಹೊರಗೆ ಹೋಗಿ ಒಳಗೆ ಬಂದ ಮೇಲೆ ಈ ಪರಿವರ್ತನೆ ಕಂಡದ್ರಿಂದ ನನ್ನ ಸೂಚನೆಯಂತೆ ಯಾರು ಇಲ್ಲಿಗೆ ಬರಬೇಕಾಗಿತ್ತು ಅವಳಿನ್ನೂ ನಿಧಾನವಾಗಿ ಬರ್ತಾ ಇದ್ದಾಳೆ. ಹೊರಗಡೆ ಕೆಲಸ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾಳೆ. 2 ಊರು ಅಂತ ಅವ ಹೇಳ್ತಾ ಇರುವುದರ ಅರ್ಥ, ಪ್ರತಿಜ್ಞೆ ಪೂರೈಸ್ತೇನೆ ಅಂತ ಹೇಳ್ತಾ ಇರುವುದರ ಅರ್ಥ, ದ್ರೌಪದಿಯ ಕಣ್ಣೀರನ್ನು ತೊಳೆಯುವುದಕ್ಕೆ ಈ ಗಂಡಂದಿರು ಪ್ರಯೋಜನ ಅಲ್ಲ, ನಾನೇ ನಿಜವಾದ ಗಂಡ ಪ್ರಚಂಡ ಅಂತ. ಹೌದಲ್ಲ, 5 ಮಂದಿಗಳಲ್ಲಿ ಹೆಂಡತಿಯ ಕಣ್ಣೀರು ಒರೆಸುವಂತಹ ಸಂದರ್ಭ ಬಂದಾಗ ಉಳಿದವರು ತಪ್ಪಿದರೂ ಸಹ ನನಗದು ಕರ್ತವ್ಯ ಅಂತ ಯಾವಾಗ ಭೀಮ ಹೇಳಿದನೋ, ಈಗ ನಾನು ಧರ್ಮರಾಯನ ಹತ್ರ ಕೇಳಬೇಕಾಯಿತು. ಕೇಳಿಯೂ ಬಿಟ್ಟೆ. ಮಾನನಿಧಿ, ಈಗ ಹೇಳು, ಭೀಮ ಹಾಗೆ ಹೇಳ್ತಾನೆ, ಅರ್ಜುನ ಹೀಗೆ ಹೇಳ್ತಾನೆ ಅಂತ ನನ್ನಲ್ಲಿ ವಿವರಣೆ ಇಲ್ಲ, ಎಲ್ಲರದ್ದು ಒಂದೇ ಅಭಿಪ್ರಾಯ, ಯುದ್ಧವೇ ಬೇಕು ಅಂತ. ನಿಜವಾಗಿ ನುಡಿ, ಸಂಧಾನವೋ ಸಂಗ್ರಾಮವೋ, ನಾನು ಹೋಗಬೇಕಲ್ಲ, ನನಗೊಂದು ಖಚಿತ ತೀರ್ಮಾನ ಇರಬೇಕಲ್ಲ, ನಿನ್ನ ಪರವಾಗಿ ಹೋಗುವುದರಿಂದ ಅದು ನಿನ್ನ ಬಾಯಿಂದ ಬರಬೇಕಲ್ಲ ಅಂತ ಹೇಳಿದಾಗ ಧರ್ಮರಾಯ ಹೇಳ್ತಾನೆ, ಏನು ಮಾಡೋದು, ನನ್ನ ಹಣೆ ಬರಹ. ಈಗಲೂ ನನಗೆ ಕೌರವ ಬದುಕಿದ್ರೆ ಆದೀತು, ಯುದ್ಧ ತಪ್ಪಿದ್ರೆ ಆದೀತು ಅಂತಿದೆ. ಅದು ಆಗಲಿಲ್ಲ ಅಂತಾದರೆ, ಎಷ್ಟು ಮಾತ್ರಕ್ಕೂ ನಿನ್ನ ಪ್ರಯತ್ನ ನಡೆಯಲಿಲ್ಲ, ನಿನ್ನ ಶಾಂತಿಯ ಮಂತ್ರಕ್ಕೆ ಕಿವಿಗೊಡಲಿಲ್ಲ ಅಂತಾದರೆ ಮತ್ತೆ ಯುದ್ಧ ನಿರ್ಣಯ ಮಾಡಿ ಬಾ. ಆಹಾ, ಯುದ್ಧ ನಿರ್ಣಯ ಮಾಡಿ ಬಾ ಅಂತ ಅವ ಹೇಳಿದ ಮೇಲೆ ನನ್ನ ಕರ್ತವ್ಯ ಸ್ಪಷ್ಟ ಆಯಿತು, ಹೊಣೆಗಾರಿಕೆ ನನಗೆ ಬಂತು. ಇನ್ನು ಮತ್ತೆ ಮತ್ತೆ ಮಾತಾಡಿಸಿ ಇಲ್ಲಿ ಕಾಲ ಕಳೆಯುವುದಲ್ಲ, ಹಸ್ತಿನಾವತಿ ಕಡೆಗೆ ಹೋಗಬೇಕು ಅಂತ ಯೋಚನೆ ಮಾಡಿದರೆ, ಧರ್ಮರಾಜ ನಮ್ಮ ಪರಿವಾರ ಅಂತ ಕೆಲವರು ಆಯ್ದ ಸೈನಿಕರನ್ನು ಕಳಿಸಿದ್ದಾನೆ. ಅವರು ಸಿದ್ಧರಾಗಿ ನಿಂತಿದ್ದಾರೆ. ದಾರಿಯಲ್ಲಿ ನಮ್ಮ ಪ್ರಯಾಣಕ್ಕೆ ಊಟ ವಸತಿಗೆ ಬೇಕಾದಂಥ ವ್ಯವಸ್ಥೆ ಈ ಕಡೆಯಿಂದಲೇ ಆಗಿದೆ. ಇಷ್ಟೆಲ್ಲ ಆಗುವ ಹೊತ್ತಿಗೆ ಒಂದು ದೊಡ್ಡ ಅನುಭವ ಆಯಿತು ನನಗೆ. ದ್ರೌಪದಿ ಬಂದಿದ್ದಾಳೆ, ಕಾಲಿಗೆ ಬಿದ್ದಿದ್ದಾಳೆ. ಅಣ್ಣ, ನನ್ನ ಕೇಶರಾಶಿಯನ್ನು ನೋಡು, ಇದನ್ನು ಬಾಚಿ, ಇದನ್ನು ಹೆಣೆದು, ಇದಕ್ಕೊಂದು ಹೂವನ್ನು ಮುಡಿದು ನಿನ್ನ ಮುಂಭಾಗದಲ್ಲಿ ಬರುವಂಥ ಯೋಗ ಇಲ್ಲದೆ 13 ವರ್ಷಗಳನ್ನು ಕಳೆದಿದ್ದೇನೆ. ಈಗಲಾದರೂ ದಯಮಾಡು, ದುಷ್ಟರ ನಾಶಕ್ಕೆ ನೀನು ಮನಸ್ಸು ಮಾಡು. ಅವರ ನಾಶ ನನಗೆ ಸಂತೋಷ, ಅದು ಮಾತ್ರ ಅಲ್ಲ, ಆ ಕಾರ್ಯವನ್ನು ಮಾಡುವುದಕ್ಕೆ ನನ್ನ ಗಂಡಂದರಿಗಿಂತ ನೀನೇ ಹೆಚ್ಚು ಸಮರ್ಥ ಅಂತ ನನ್ನ ಅಭಿಮತ ಅಂತ ತಿಳಿಸಿದ್ದಾಳೆ. ಅವಳಿಗೆ ಭರವಸೆ ಕೊಟ್ಟಿದ್ದೇನೆ. ಹೆಣ್ಣಿನ ಕಣ್ಣೀರು ಯಾವ ಸಾಮ್ರಾಜ್ಯವನ್ನು ಉಳಿಸುವುದಿಲ್ಲ, ಯಾವ ಸಂಪತ್ತನ್ನು ಉಳಿಸುವುದಿಲ್ಲ. ಹೆಣ್ಣಿನ ನಿಟ್ಟುಸಿರು ಯಾರಿಗೂ ಸುಖ ಕೊಡುವುದಿಲ್ಲ. ಹೆಣ್ಣಿನ ನಿಟ್ಟುಸಿರನ್ನು ನಿಟ್ಟುಸಿರು ಅಂತ ಹೇಳೋದಿಲ್ಲ ಯಾರು ಜ್ಞಾನಿಗಳು. ಹೇಳ್ತಾರೆ, ಅದು ಜಂಛಾವಾತ, ಬಿರುಗಾಳಿ ಆಗ್ತದೆ. ಕಣ್ಣೀರು ಕಣ್ಣೀರಲ್ಲ. ದುಷ್ಟರು ಅನ್ಯಾಯವನ್ನು ಮಾಡಿ ಹೆಣ್ಣಿನ ಕಣ್ಣಿನಿಂದ ನೀರನ್ನು ಹರಿಸಿದರೆ ಅದು ಮಹಾಪ್ರವಾಹ ಆಗ್ತದೆ. ನಾನು ಅವಳಿಗೆ ಅದನ್ನೇ ಹೇಳಿದೆ. ಸಾಕಷ್ಟು ಅನುಭವಿಸಿದೆಯಮ್ಮ, ಈಗ ಒಳ್ಳೆ ಕಾಲ ಬರ್ತದೆ. ನಿನ್ನ ಪ್ರಯತ್ನ ನನ್ನ ಪ್ರಯತ್ನ ಅಂತಲ್ಲ, ಇದು ದೈವೇಚ್ಛೆ ಇರಬೇಕು. ನಾನು ಹೋಗಿ ಬರುವ ಹೊತ್ತಿಗೆ ನಿನಗೆ ಒಳ್ಳೆಯ ಸುದ್ದಿ ತರ್ತೇನೆ, ನಿನ್ನ ತುರುಬು ಕಟ್ಟುವುದಕ್ಕೆ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದ್ದೇನೆ. ಧೈರ್ಯ ಬರಲಿಲ್ಲ ಅವಳಿಗೆ. ನನ್ನ ತಂದೆ ತಾಯಿಗಳಾದ ವಸುದೇವ ದೇವಕಿ ರಾಣೆ ನನ್ನ ಧರ್ಮ ಕಾರ್ಯದಲ್ಲಿ ಜಯ ಬಂದು ನಿನಗೆ ಆನಂದ ಒದಗುವ ವೇದಿಕೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ದೇನೆ. ಧನುಜಾರಿಯಾದಂತಹ ನಾನಷ್ಟು ಮಾಡಬಲ್ಲೆ ಅಂತ ಅವಳಿಗೂ ವಿಶ್ವಾಸ. ದ್ರೌಪದಿಯ ಸಂತೈಸಲನ್ನೇ ಧನುಜಾರಿ ದ್ರೌಪದಿಯ ಸಂತೈಸಲನ್ನೇ ಮಣಿಮಯವರು ದಾರುಕಂತರನು ಮಣಿಮಯವರು
ದುರ್ಜನನೆಡೆಗೆ ಪೋಪುದಿಲ್ ಅಗಣಿತದಾಯುಧವ ಸಾಧ್ಯಗಿ ತುಂಬಿದ ರಥದೊಳು ದುರ್ಜನನೆಡೆಗೆ ಪೋಪುದಿಲ್ ಅಗಣಿತದ ಆಯುಧವ ಸಾಧ್ಯಗಿ ತುಂಬಿದ ರಥದೊಳು ಅನಿಮಿಷರು ಜಯ ಜಯನನು ಅನಿಮಿಷರು ಜಯ 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 ಜಯನನು ಮಂಗಲ ತುಮೂರ್ತದಲ್ಲಿ ವನಜಾಕ್ಷನೇ ಮಂಗಲ ಮುಹೂರ್ತದಲ್ಲಿ ವನ ಜಾಗನೇರ್ದನ ಚಂದನವನ ಪಾಂಡುತನಯರನ್ನುಳಿದಿರಲ್ ಸೋತನ ಹಯಗಣಂ ಬೋಳಿಸಿದಂ ಭರದುಳು ಇನ್ನು ನನ್ನ ಕಾರ್ಯಕ್ರಮ ಏನಿದ್ರು ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ, ಇಲ್ಲಿ ಅದು ನಡಿಬೇಕಾದ್ದವೂ ಅಲ್ಲ. ಕೌರವನನ್ನು ಕಾಣಬೇಕು, ಅವನಲ್ಲಿ ವಿಷಯವನ್ನು ತಿಳಿಸಬೇಕು, ಅವರ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು. ಈ ಕಾರ್ಯಕ್ಕಾಗಿ ಹೊರಟ ನನ್ನನ್ನು ಹಿಂಬಾಲಿಸುವಂತಹ ಸೈನಿಕರು ಮುಂದಾಗಿ ನಿಂತಿದ್ದಾರೆ. ಮಧ್ಯದಲ್ಲಿ ನನ್ನ ರಥ ನಿಂತಿದೆ. ಈ ರಥ ಏರಿ ನಾನು ಹೋಗಬೇಕಾಗಿದೆ. ರಥಕ್ಕೆ ಬೇರೆ ಯಾರೂ ಸಾರಥಿ ಅಲ್ಲ, ನನ್ನವನೇ ಆದಂಥ ದಾರುಕ ಸಾರಥಿ. ದ್ವಾರಾವತಿಯಿಂದ ಇದೇ ರಥದಲ್ಲಿ ನಾನು ಬಂದಿದ್ದೇನೆ ಅಂದ ಮೇಲೆ ಈ ರಥದಲ್ಲಿ ನನ್ನ ಪ್ರಯಾಣ ನಡೆಯಬೇಕಾದ್ದು ಹೌದು. ರಥದ ಹತ್ತಿರ ಬಂದಾಗ ನನಗೆ ಆಶ್ಚರ್ಯ, ಏನಿದ ಅವಸ್ಥೆ! ಊರಿನಲ್ಲಿದ್ದ ಎಲ್ಲ ಆಯುಧಗಳನ್ನು ತಂದು ಈ ರಥದೊಳಗೆ ತುಂಬಿಸಿದ್ದಾನಲ್ಲ, ನನಗೆ ಕೂತುಕೊಳ್ಳುವುದಕ್ಕೆ ಜಾಗ ಕಷ್ಟ ಆಗಿದೆ. ನಾನು ಕೇಳಿದೆ, ಎಂಥದ್ದಿದು, ಇಷ್ಟು ಆಯುಧಗಳನ್ನು ಯಾಕೆ ಒಟ್ಟಿದ್ದೀ ಇಲ್ಲಿ? ಈ ಒಟ್ಟು ಆಯುಧಗಳ ಮಧ್ಯದಲ್ಲಿ ನಾನು ಕೂತುಕೊಳ್ಬೇಕು ಅಂತಂದರೆ ಇದು ಯಾರ ಸೂಚನೆ ಇದು ಅಂತ ಅವ ಕೈ ಮುಗಿದು ಹೇಳ್ತಾನೆ, ಕೃಷ್ಣ ತಪ್ಪಾಗಿ ತಿಳಿಬೇಡ, ಇದು ನಾನು ಸ್ವತಃ ಮಾಡಿದ್ದು. ಯಾಕಯ್ಯ, ನನಗಿಷ್ಟು ಆಯುಧಗಳ ಅಗತ್ಯ ಏನು ಅಂತ ಕೇಳಿದ್ರೆ ಅವ ಹೇಳ್ತಾನೆ, ದುರ್ಜನರೆಡೆಗೆ ಪೋಪುದು. ಕೌರವ ಒಳ್ಳೆ ಜನ ಅಲ್ಲ, ಹಿಂದಿನಿಂದಲೂ ಚೂರಿ ಹಾಕ್ಯಾನವ, ನಂಬಲಿಕ್ಕೆ ಆಗೋದಿಲ್ಲ, ಅವ ಮೋಸಗಾರ ಇದ್ದಾನೆ. ಹಾಗೇನಾದರೂ ತೊಂದರೆ ಬಂದರೆ ಆಯುಧ ಹುಡುಕುವುದು ಬೇಡ ಅಂತ ಇಷ್ಟು ವ್ಯವಸ್ಥೆ ಮಾಡಿದ್ದು. ನನಗೆ ಅವನ ಆಯುಧವನ್ನು ತಂದಿಟ್ಟಿದ್ದಾನೆ ಅನ್ನೋದಕ್ಕಾಗಿ ಸಂತೋಷ ಅಲ್ಲ, ಕೌರವ ಎಂಥವ ಅಂತ ಲೋಕ ತಿಳಿದಿದೆಯಲ್ಲ ಅದಕ್ಕಾಗಿ ನನಗೆ ಸಂತೋಷ. ಕೌರವನ ದೌಷ್ಟ್ಯ ಪ್ರಪಂಚದಲ್ಲಿ ಪ್ರಚಾರದಲ್ಲಿದೆ. ದಾರುಕಯ್ಯನು ವಿದ್ವಾಂಸನ, ದಾರುಕಯ್ಯನು ಋಷಿಯೋ ಜ್ಞಾನಿಯೋ ಏನೂ ಅಲ್ಲ, ಕೇವಲ ಬಂಡಿ ನಡೆಸುವವನು. ಅವನಂತಹ ಜನಸಾಮಾನ್ಯನಿಗಾದರೂ ಕೌರವ ಒಳ್ಳೆಯವ ಅಲ್ಲ, ಅವನಲ್ಲಿ ಗೌರವ ಇಡಬೇಕಾದ್ದಲ್ಲ ಅಂತ ಭಾವನೆ ಇದ್ದರೆ ಇದು ಸಮಾಜದ ಅಭಿಪ್ರಾಯ ಅಂತ ಆಯಿತು. ಅದಕ್ಕೆ ನನಗೆ ಬೇಕೋ ಬೇಡವೋ ಪ್ರಶ್ನೆ ಅಲ್ಲ, ರಥದಿಂದ ಆಯುಧಗಳನ್ನು ಬೇರ್ಪಡಿಸುವ ಕೆಲಸ ಮಾಡಲಿಲ್ಲ. ರಥದಲ್ಲಿ ನಾನು ಕುಳಿತಾಗ ಸ್ವಲ್ಪ ದೂರದವರೆಗೆ ಪಾಂಡವರು ಬಂದಿದ್ದಾರೆ. ಕೃಷ್ಣನಿಗೆ ಜಯವಾಗಲಿ, ಧರ್ಮಕ್ಕೆ ಜಯವಾಗಲಿ, ಸತ್ಯಕ್ಕೆ ಜಯವಾಗಲಿ ಎಂಬ ಘೋಷ ಗಗನದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಮೇಲಿಂದಲೂ ಸ್ವರ ಕೇಳಿಸ್ತಾ ಇದೆ. ಬಹುಶಃ ದೇವತೆಗಳು ಇದನ್ನೇ ಹೇಳ್ತಾ ಇದ್ದಾರೆ, ಹಾಗೆ ಆಗಲಿ ಹಾಗೆ ಆಗಲಿ ಅಂತ. ಇಂಥ ಜಯಘೋಷದ ಜೊತೆಯಲ್ಲಿ, ಇಂಥ ಉದ್ಘೋಷದ ಜೊತೆಯಲ್ಲಿ ನಮ್ಮ ಪರಿವಾರ ಮುಂದುವರಿಯಲಿ ಮುಂದುವರಿಯಲಿ. ಮುರಹರೋ ಬರ್ಪನಾರೋ ಗಣಗೆ ತಮ್ಮ ಮಂದಿರಗೆ ಮುರಹರೋ ಬರ್ಪನಾರೋ ಗಣಗೆ ತನ್ನ ಮಂದಿರಗೆಂದು ಗುರು ಭೀಷ್ಮ ವರ ಕೃಪಾದಿಗಳು ಗುರು ಭೀಷ್ಮ ವರ ಕೃಪಾದಿಗಳು ತರ ತುವ ಓಡಿಕೊಂಡಿರಲು ಗುರು ಭೀಷ್ಮ ವರ ಕೃಪಾದಿಗಳು ತರ ತುವ ಕೂಡಿಕೊಂಡಿರಲು ಕೌರವಂ ಬರುವನಚ್ಯುತನಿನುದರಿ ಕೌರವಂ ಬರುವನಚ್ಯುತನಿನುದರಿ
ಉಪಪ್ಲವ್ಯದಿಂದ ಹೊರಟ ನಮ್ಮ ಪರಿವಾರ ಸಾಗಿ ಹಸ್ತಿನಾವತಿಯ ಸಮೀಪಕ್ಕೆ ಬರ್ತಾ ಇರುವಾಗ ಒಂದು ಹೊಸ ಅನುಭವ. ದಾರಿಯಲ್ಲಿ ಎಲ್ಲಿ ಉಳಿದುಕೊಳ್ಬೇಕು, ಏನು ವ್ಯವಸ್ಥೆ ಇದೆಲ್ಲ ನಾನು ಸಂಬಂಧಪಟ್ಟ ಯೋಚನೆ ಮಾಡಬೇಕಾದ್ದೆಲ್ಲ ಜೊತೆಯಲ್ಲಿ ಬಂದಂತಹ ಅಧಿಕಾರಿಗಳದನ್ನೆಲ್ಲ ಮಾಡ್ತಾರೆ ಅಂತ ನಾನು ಗ್ರಹಿಸಿದರೆ, ಇದ್ದಕ್ಕಿದ್ದ ಹಾಗೆ ರಥ, ಪ್ರಯಾಣಿಕರು, ನಮ್ಮ ಸೈನಿಕರು ಎಲ್ಲ ನಿಂತು ಬಿಡಬೇಕಾದ ಸ್ಥಿತಿ ಬಂತು. ಏನು ಅಂತ ನೋಡ್ತೇನೆ, ನನ್ನ ಮುಂಭಾಗದಲ್ಲಿ ಋಷಿಗಳ ಸಮೂಹ, ಒಡನೆ ರಥದಿಂದ ಇಳಿದಿದ್ದೇನೆ. ಪುಣ್ಯಾತ್ಮರಿವರು, ಕಣ್ವರಿದ್ದಾರೆ, ನಾರದರಿದ್ದಾರೆ, ಪರಶುರಾಮರಿದ್ದಾರೆ, ಕಾಶ್ಯಪರಿದ್ದಾರೆ. ಹೋಗಿ ಅವರಿಗೆ ಗೌರವ ಸಲ್ಲಿಸಿ ನಮಸ್ಕಾರವನ್ನು ಮಾಡಿ, ನೀವೆಲ್ಲ ಒಟ್ಟಾಗಿ ಋಷಿ ಸಂಕುಲ ಹೊರಟಿದ್ದೀರಲ್ಲ, ಎಲ್ಲಿಗೆ ಸ್ವಾಮಿ ಅಂತ ಕೇಳಿದರೆ ಅವರು ಹೇಳ್ತಾರೆ, ಕೃಷ್ಣ ನೀನು ಹೊರಟ ಕಾರ್ಯಕ್ಕೆ ನಾವು ಹೊರಟಿರುವುದು. ಎಲ್ಲಾದರೂ ಉಂಟೆ ಈ ಸರ್ವಸಂಗ ತ್ಯಾಗಿಗಳಿಗೆ ರಾಜಕಾರಣದಲ್ಲಿ ಆಸಕ್ತಿ, ರಾಜಕಾರಣದಲ್ಲಿ ವಿಶೇಷವಾದಂಥ ಪ್ರೀತಿ ಯಾಕೋ ಏನೋ ನಾನು ಯೋಚಿಸುವ ಹಾಗಾಯಿತು. ಆಗ ಕಾಶ್ಯಪರು ಹೇಳ್ತಾರೆ, ಕೃಷ್ಣ ನೀನು ಯಾವ ಕಾರ್ಯವನ್ನು ಉದ್ದೇಶಿಸಿದ್ದೀಯೋ ಆ ಕಾರ್ಯ ನಿನಗೆ ಪಾಂಡವರಿಗೆ ಸಂಬಂಧಪಟ್ಟದ್ದಲ್ಲ. ಒಂದು ಜಾಗತಿಕ ಸಮರವನ್ನು ತಪ್ಪಿಸುವಂತಹ, ರಕ್ತಪಾತವನ್ನು ತಪ್ಪಿಸುವಂತಹ ಪವಿತ್ರ ಕಾರ್ಯಕ್ಕೆ ನೀನು ಹೊರಟಿದ್ದಿ. ನಮಗೂ ವಿಶ್ವಾಸ ಇಲ್ಲ ಕೌರವನ ಬಗ್ಗೆ. ನೀನು ಏನು ಪ್ರಯತ್ನವನ್ನು ಮಾಡುವುದಕ್ಕೆ ಹೊರಟಿದ್ದೀಯೋ ಆ ಪ್ರಯತ್ನ ಒಂದೇ ಸಲ ನಿನ್ನ ಮಾತಿನಿಂದ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಅಂತ ನಮಗನ್ನಿಸುವುದಿಲ್ಲ. ಅವನಲ್ಲಿ ದೌಷ್ಟ್ಯ ಇದೆ. ಅವಧಿ ಮುಗಿದ ಮೇಲೆ ರಾಜ್ಯ ಬಿಟ್ಟು ಕೊಡಬೇಕು ಅನ್ನೋದಿಷ್ಟೇ ವಿಷಯ. ಅವ ಕೊಡ್ತಾನೆ ಅಂತ ನಮಗೆ ಇಲ್ಲ. ಕೊಡದೇ ಇದ್ರೆ ಕೊಡುವ ಹಾಗೆ ಮಾಡೋದಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡಬಹುದು. ಈಗ ಸ್ವಾಮಿಗಳು ಅಂತ ಯಾರಿದ್ದಾರೆ, ಋಷಿಗಳು ಅಂತ ಯಾರಿದ್ದಾರೆ, ನಮ್ಮಂಥವರು ಸ್ವಲ್ಪ ಕೆಳಗಿಳಿದ್ರೆ ಸ್ವಾರ್ಥ ಇಲ್ಲದೆ ಲೋಕಹಿತಕ್ಕಾಗಿ ನಾವು ಕೆಳಗಿಳಿದದ್ದು ಅಂತ ಜನ ತಿಳಿತಾರೆ, ಕಾಡು ಬಿಟ್ಟು ಊರಿಗೆ ಬಂದದ್ದು ಅಂತ ತಿಳಿತಾರೆ. ಆದ್ದರಿಂದ ನಾವು ಬರ್ತೇವೆ. ಮಾತ್ರ ಅಲ್ಲ, ರಾಜನೀತಿಗೆ ಸಂಬಂಧಪಟ್ಟು ಕೌರವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುವುದಕ್ಕೆ ನೀನು ಏನು ಮಾತುಗಳನ್ನು ಆಡ್ತೀಯೋ ಆ ಮಾತು ವೇದ ಸಮ್ಮತ ಇರ್ತದೆ, ಶಾಸ್ತ್ರಸಮ್ಮತ ಇರ್ತದೆ. ವಿಶ್ವಾಸ ನಮಗಿದೆ. ನೀನು ಯಾರು ಅಂತ ನಮಗೆ ಗೊತ್ತಿರುವುದರಿಂದ ನಿನ್ನ ಮಾತುಗಳನ್ನು ಕೇಳುವುದಕ್ಕೆ, ಅಲ್ಲಿ ಕೌರವನ ಸಭೆಯಲ್ಲಿ ಅಗತ್ಯ ಬಿದ್ದರೆ ನಮ್ಮ ಮಾತುಗಳನ್ನು ಹೇಳುವುದಕ್ಕೆ ಇದೊಂದು ಸುವರ್ಣಾವಕಾಶ, ನಮ್ಮನ್ನು ಕರೆದುಕೋ ಅಂತ ಹೇಳಿದರು. ಬೇರೆ ಹೇಳುವುದಕ್ಕಿದೆಯೇ? ಸರ್ವಭೂತ ಹಿತದಲ್ಲಿ ರಥರಾದಂತಹ ಋಷಿಗಳಿವರು, ಇವರಿಗೆ ಸ್ವಂತದ ಸ್ವಾರ್ಥ ಇಲ್ಲ, ಲೋಕದ ಕಲ್ಯಾಣದ ದೃಷ್ಟಿ ಮಾತ್ರ ಇದೆ ಅಂತಾದರೆ ನಾನು ಅದೇ ಕಾರ್ಯವನ್ನು ಮಾಡುವನು ಅಂತ ನಂಬಿ ನನ್ನ ಜೊತೆಯಲ್ಲಿ ಅವರು ಬರುವುದಿದ್ರೆ ಇದು ಪಾಂಡವರ ಅದೃಷ್ಟ ಅಲ್ಲ, ಭರತ ಭೂಮಿ ಅದೃಷ್ಟ ಅಂತ ತಿಳಿದು ಅವರನ್ನು ಸೇರಿಸಿಕೊಂಡು ಬಂದಿದ್ದೇನೆ. ಹಸ್ತಿನಾವತಿಯ ನಗರದ ಮಹಾದ್ವಾರಕ್ಕೆ ಬಂದಾಗ ನನ್ನನ್ನು ಸ್ವಾಗತಿಸುವುದಕ್ಕೆ ಸಿದ್ಧತೆ ನಡೆದದೆ. ನಮ್ಮ ಪರಿವಾರದವರಿಗೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಅಂತ ಚಪ್ಪರ ಹಾಕಿದ್ದಾರೆ, ಅಡುಗೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ನಾನು ನನ್ನವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಕೌರವನ ವ್ಯವಸ್ಥೆ ನಮಗೆ ಗೌರವ ತರುವುದಿಲ್ಲ. ಅವನು ಈ ವ್ಯವಸ್ಥೆ ಮಾಡಿದ ಎಂಬುದರಿಂದ ನಮ್ಮ ವ್ಯವಸ್ಥೆಯನ್ನು ನಾವು ಕೈ ಬಿಡುವ ಹಾಗಿಲ್ಲ. ಇಲ್ಲಿಯೇ ಉಳಿದುಕೊಳ್ಳಿ, ಊರ ಹೊರಗೆ ಇಲ್ಲೇ ಅಡುಗೆ ವ್ಯವಸ್ಥೆ ಮಾಡಿ, ಋಷಿಗಳ ಸೇವೆಗೆ ಅವರದ್ದಂಥ ನಿತ್ಯಾಹನಿಕಕ್ಕೆ ವ್ಯವಸ್ಥೆ ಮಾಡಿ, ನಾನು ಒಬ್ಬನೇ ನಗರ ಪ್ರವೇಶ ಮಾಡ್ತೇನೆ. ಅಲ್ಲಿಂದ ನಿಮ್ಮನ್ನು ಕರೆಸಬೇಕಾದಂಥ ಹೊತ್ತು ಬಂದಾಗ ಕರೆಸಿಕೊಳ್ತೇನೆ. ಅಲ್ಲಿ ಈ ಋಷಿಗಳ ಸಮೇತ ನೀವು ಕಾಣಿಸಿಕೊಂಡ್ರೆ ಸಾಕು ಅಂತ ಹೇಳಿದ್ದೇನೆ. ಇಷ್ಟು ಹೇಳಿ ಮಹಾದ್ವಾರದ ಬಳಿಗೆ ಬರ್ತೇನೆ. ಕೌರವನ ತಮ್ಮಂದಿರು, ಕೆಲವು ಮಂತ್ರಿಗಳು, ಕೆಲವು ಅಧಿಕಾರಿಗಳು ಬಾರಯ್ಯ ಕೃಷ್ಣ ಅಂತ ನನ್ನನ್ನು ಸ್ವಾಗತಿಸ್ತಾ ಇದ್ದಾರೆ. ತಪ್ಪೇನೂ ಇಲ್ಲ. ಸಂಜೆ ಬಂದಾಗ ಹೇಳಿ ಕಳಿಸಿದ್ದಾನೆ ಧರ್ಮರಾಯ, ಈ ಸಂದೇಶ ಇಲ್ಲಿಗೆ ಮುಟ್ಟಿದೆ ಅಂತ ಇದರ ಅರ್ಥ. ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ, ಕೃಷ್ಣ ಬರ್ತಾನೆ, ಆಮೇಲೆ ತೀರ್ಮಾನ ಮಾಡೋಣ ಯುದ್ಧವೋ ಸಂಧಿಯೋ. ಈ ಮಾತು ಮುಟ್ಟಿದ್ರಿಂದ ನನ್ನ ಸ್ವಾಗತಕ್ಕಾಗಿ ಈ ವ್ಯವಸ್ಥೆ ಆಗಿದೆ. ಇಕ್ಕೆಲಗಳಲ್ಲೂ ತೋರಣಗಳನ್ನು ಕಾಣ್ತಾ ಇದ್ದೇನೆ, ಜನ ಸಾಲಾಗಿ ನಿಂತದ್ದನ್ನು ನೋಡ್ತಾ ಇದ್ದೇನೆ, ನನ್ನ ಮೇಲೆ ಹೂವಿನ ಮಳೆಯನ್ನು ಸುರಿಸ್ತಾ ಇರುವುದನ್ನು ನೋಡ್ತಾ ಇದ್ದೇನೆ. ಹಿರಿಯರಾದವರಿಗೆ ಕೈ ಮುಗಿದಿದ್ದೇನೆ, ಕಿರಿಯವರಿಗೆ ಆಶೀರ್ವಾದ ಮಾಡಿದ್ದೇನೆ, ಸಮಾನರ ಬೆನ್ನ ಮೇಲೆ ಕೈ ಹಾಕಿ ಮುಂದೆ ಮುಂದೆ ಬಂದಿದ್ದೇನೆ. ಬರ್ತಾ ಇರುವಾಗ ಈ ನಗರದಲ್ಲಿ ರಾಜಬೀದಿಯಲ್ಲಿ, ಅದರಲ್ಲೂ ಮುಖ್ಯ ಬೀದಿಯಲ್ಲಿರುವಂತಹ ಒಂದೊಂದು ಮಂದಿರವೂ ಸಹ ನನ್ನ ಸ್ವಾಗತಕ್ಕೆ ಸಿದ್ಧವಾದದ್ದು ಗೊತ್ತಾಗ್ತಾ ಇದೆ. ಭೀಷ್ಮರನ್ನು ಕಂಡು ಹೋಗಬೇಕಲ್ಲ, ನಾಳೆ ಆಸ್ಥಾನದಲ್ಲಿ ಮಾತಾಡುವುದಕ್ಕುಂಟು. ಆಡ್ಯರು, ನಗರದ ನಾಗರಿಕರಲ್ಲಿ ನಾಯಕರು ಯಾರಿದ್ದಾರೋ ಅವರನ್ನು ನೋಡಿ ಏನಾಗಬೇಕು ಅಂತ ನಾನು ತಿಳಿಯುವ ಹಾಗಿಲ್ಲಲ್ಲ. ನಾನು ಬಂದಿದ್ದೇನೆ ಅಂತ ಅವರಿಗೂ ಗೊತ್ತಾಗೋದು ಒಳ್ಳೆಯದು ಅಂತ ಭೀಷ್ಮರ ಮನೆಗೆ ಹೋದೆ. ಸತ್ಕಾರ ಮಾಡಿದರು, ಊಟದ ವ್ಯವಸ್ಥೆ ಇಲ್ಲಿ ಆಗಿದೆ ಅಂತ ಹೇಳಿದರು. ಇರಲಿ, ನಾನು ಮುಂದುವರಿಬೇಕು ಅಂತ ಹೇಳಿ ಅಲ್ಲಿಂದ ದ್ರೋಣರ ಮನೆಗೆ ಹೋಗಿದ್ದೇನೆ. ಅಶ್ವತ್ಥಾಮಾಚಾರ್ಯರನ್ನು ಕಂಡಿದ್ದೇನೆ. ಮನೆ ಬಿಟ್ಟು ಎಲ್ಲರ ಹೋಗಿದ್ದೇನೆ, ಎಲ್ಲರನ್ನೂ ಮಾತಾಡಿದ್ದೇನೆ. ಧೃತರಾಷ್ಟ್ರನ ಅರಮನೆಯ ಬಾಗಿಲಿಗೆ ಬರುವಾಗ ನಾನು ಬರ್ತಾ ಇದ್ದೇನೆ, ನನ್ನ ರಥ ಬರ್ತಾ ಇದೆ ಅಂತ ಕೇಳಿದಂತಹ ಮಹಾರಾಜ ಕಣ್ಣು